ಆತನು ತನ್ನ ಶತ್ರುವನ್ನು ಸೋಲಿಸಿದ ನಂತರ ಸಾಂಬಾಸನ ಹೃದಯ ಭಾಗಕ್ಕೆ ನುಗ್ಗಿದನು. ಉಕ್ಕಿನ ಮೇಲೆ, ಉಕ್ಕಿನ ಘರ್ಷಣೆಯ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಾ ಸೂರ್ಯನು ಯುದ್ಧ ಭೂಮಿಯ ಮೇಲೆ ಮುಳುಗುತ್ತಿದ್ದನು. ತಮ್ಮ ಧೈರ್ಯಶಾಲಿ ಯೋಧರಾದ ರುಕ್ಮಿಣಿಯ ಮಗನಾದ ಪ್ರದ್ಯುಮ್ನನು ಯುದ್ಧಕ್ಕೆ ಸಿದ್ಧನಾಗುತ್ತಿರುವುದನ್ನು ನೋಡುತ್ತಿರುವಾಗ ಯಾದವರ ಮನಸ್ಸಿನಲ್ಲಿ ವಾಸುದೇವನ ಮಾತುಗಳು ಇನ್ನೂ ಪ್ರತಿಧ್ವನಿಸುತ್ತಿದ್ದವು. ಯುವ ರಾಜಕುಮಾರನು ತನ್ನ ಭವ್ಯವಾದ ಚಿನ್ನದ ರಥವನ್ನು ಹತ್ತಿದನು. ಅದರ ಕುದುರೆಗಳು ಅಂಚೆಚೀಟಿಯನ್ನು ಧರಿಸಿದ್ದವು ಮತ್ತು ಭಯಂಕರ ಮಕರ ಲಾಂಛನವನ್ನು ಹೊಂದಿರುವ ಮಾನದಂಡದಿಂದ ಅಲಂಕರಿಸಲ್ಪಟ್ಟ ಪ್ರದ್ಯುಮ್ನ ರಥವು ಮೈದಾನದಾದ್ಯಂತ ಗುಡುಗುತ್ತಿದ್ದಂತೆ ಅದರ ಚಕ್ರಗಳ ಶಬ್ದವು ಯಾದವರ ಕಿವಿಗಳಿಗೆ ಸಂಗೀತದಂತೆ ಇತ್ತು. ಅವರ ನಾಯಕನು ಶತ್ರುಗಳ ರೇಖೆಗಳ ಕಡೆಗೆ ಸವಾರಿ ಮಾಡುತ್ತಿದ್ದಾಗ ಅವರು ವಿಸ್ಮಯದಿಂದ ನೋಡುತ್ತಿದ್ದರು. ಅವನ ಬಿಲ್ಲು ಸಿದ್ಧವಾಗಿತ್ತು. ಚರ್ಮದ ಕೈಗವಸುಗಳಲ್ಲಿ ಬೆರಳುಗಳನ್ನು ಸುತ್ತುವರಿದ ಆತ ದಾರವನ್ನು ಹಿಂದಕ್ಕೆ ಎಳೆದನು ಮತ್ತು ಮಿಂಚಿನ ಬೆಳಕಿನಿಂದ ಮಿನುಗುವಂತೆ ತೋರುವ ದಂಡವನ್ನು ಹಾರಲು ಅವಕಾಶ ಮಾಡಿಕೊಟ್ಟನು. ಬಾಣವು ನೇರವಾಗಿ ಹಾರಿ ಎಡ ಮತ್ತು ಬಲದ ದಾನವ ಯೋಧರನ್ನು ಹೊಡೆದರು. ಪ್ರದ್ಯುಮ್ನನ ಬಾಣಗಳು ಚಂಡಮಾರುತದಂತೆ ಅವುಗಳ ಮೇಲೆ ಬೀಳುತ್ತಿದ್ದಂತೆ ಶತ್ರು ಸೈನ್ಯವು ಅವ್ಯವಸ್ಥೆಗೆ ಒಳಗಾಯಿತು. ಮಕರನ ಪ್ರತಿಮೆಯನ್ನು ಹೊಂದಿದ್ದ ಅವನ ರಥದ ಧ್ವಜವು ಸಲ್ವಾದ ಯೋಧರ ಹೃದಯಗಳಲ್ಲಿ ಭಯವನ್ನು ಉಂಟುಮಾಡಿದಂತೆ ಜೀವಂತವಾಗಿ ಕಾಣುತ್ತಿತ್ತು. ಯುವ ರಾಜಕುಮಾರನ ಮುಖವು ಶಾಂತ ಮತ್ತು ಅಚಲವಾಗಿತ್ತು. ಅವನು ಬಾಣದ ನಂತರ ಬಾಣವನ್ನು ಹಿಂದಕ್ಕೆ ಎಳೆಯುವಾಗ ಅವನ ಕಾಲುಗಳು ಸ್ಥಿರವಾಗಿದ್ದವು. ಅವನ ವಿಜಯದ ಗರ್ಜನೆಗಳು ಯುದ್ಧಭೂಮಿಯಾದ್ಯಂತ ಪ್ರತಿಧ್ವನಿಸಿದರು. ಇದು ಅವನ ಶೌರ್ಯಕ್ಕೆ ಸಾಕ್ಷಿಯಾಗಿದೆ. ಒಬ್ಬನ ರಾಜನಾದ ಸಲ್ವಾ ಪ್ರದ್ಯುಮ್ನನ ಕೌಶಲ್ಯದ ಪ್ರದರ್ಶನದಿಂದ ಭಯಭೀತರಾಗಿರಲಿಲ್ಲ. ಅವನು ತನ್ನ ಸ್ವಂತ ರಥದಿಂದ ಹಾರಿ ಯುವ ರಾಜಕುಮಾರನನ್ನು ಒಂದೇ ಯುದ್ಧದಲ್ಲಿ ಎದುರಿಸಲು ನಿರ್ಧರಿಸಿದನು. ಇಬ್ಬರು ಯೋಧರು ಘರ್ಷಣೆ ಮಾಡಿದರು. ಬಾಣಕ್ಕೆ ಬಾಣವನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಬಿಲ್ಲುಗಳು ಹಾಡುತ್ತಿದ್ದವು. ಸಲುವಾದ ಬಾಣಗಳು ಉರಿಯುತ್ತಿದ್ದ ಬೆಂಕಿಯಂತೆ ಇದ್ದವು. ಆದರೆ ಪ್ರದ್ಯುಮ್ನನು ಒಬ್ಬರನ್ನೊಬ್ಬರು ಸುಲಭವಾಗಿ ಓಡಿಸಿದಂತೆ ಎರಡೂ ಕಡೆಯವರು 1 ಇಂಚು ಸಹ ಬಿಡದೆ ಯುದ್ಧವು ತೀವ್ರವಾಗಿ ನಡೆಯತೊಡಗಿತು. ಆದರೆ ನಿಧಾನವಾಗಿ ಪ್ರದ್ಯುಮ್ನನು ಸಲ್ವಾದ ನಿರಂತರ ಬಾಣಗಳ ದಂಡೆಯ ಅಡಿಯಲ್ಲಿ ದಳಿದನು. ಅವನ ರಥವು ನಿಧಾನವಾಯಿತು ಮತ್ತು ಅವನು ಮುಂದೆ ವಾಲಿದನು. ಬಾಣಗ ಹೊಡೆತದಿಂದ ಅವನ ಇಂದ್ರಿಯಗಳು ಅವನ ಕುತ್ತಿಗೆಯನ್ನು ಚುಚ್ಚಿದವು. ಯುವ ರಾಜಕುಮಾರನು ತನ್ನ ರಥದ ಮೇಲೆ ಚಲನರಹಿತವಾಗಿ ಬೀಳುತ್ತಿರುವುದನ್ನು ಜನರು ಭಯಭೀತರಾಗಿ ನೋಡಿದರು. ತನ್ನ ಕೈಯಲ್ಲಿದ್ದ ವಿಜಯವನ್ನು ಅರಿತ ಸಲ್ವಾ ಯುದ್ಧಭೂಮಿಯಾದ್ಯಂತ ಪ್ರತಿಧ್ವನಿಸುವ ಪ್ರಬಲ ಗರ್ಜನೆಯನ್ನು ಹೊರಹಾಕಿದನು. ಅವನು ಪ್ರದ್ಯುಮ್ನನ ಮೇಲೆ ಮತ್ತೊಂದು ಬಾಣಗಳನ್ನು ಹಾರಿಸಿದನು. ಆದರೆ ಯುವ ರಾಜಕುಮಾರನ ದೇಹವು ನಿಶ್ಚಲವಾಗಿತ್ತು. ತದನಂತರ ಕ್ಷಣಾರ್ಧದಲ್ಲಿ ಮೈದಾನದಲ್ಲಿ ಚಲನರಹಿತವಾಗಿ ಮಲಗಿದ್ದ ಪ್ರದ್ಯುಮ್ನನನ್ನು ನೋಡಿದಾಗ ಸಲ್ವಾದ ವಿಜಯವು ಹತಾಶೆಗೆ ತಿರುಗಿತ್ತು. ತಮ್ಮ ರಾಜನು ನೆಲಕ್ಕೆ ಬಿದ್ದಾಗ ಸೌಬನ ಸೈನ್ಯವು ಹತಾಶೆ ಮತ್ತು ದುಃಖದಿಂದ ಹೂಗಿತು. ಎಲ್ಲಿಂದಲೂ ಬಂದ ಹೊಡೆತದಿಂದ ಅವನ ಇಂದ್ರಿಯಗಳು ಅಲುಗಾಡುತ್ತಿದ್ದವು. ವಾಸುದೇವನು ತನ್ನ ಮಗನು ಸ್ತಬ್ಧನಾಗಿದ್ದಾಗ ಭಾರವಾದ ಹೃದಯದಿಂದ ನೋಡುತ್ತಿದ್ದನು. ಯುದ್ಧದ ಫಲಿತಾಂಶವು ಅನಿಶ್ಚಿತವಾಗಿ ಸಮತೋಲನದಲ್ಲಿ ತೂಗಾಡುತ್ತಿತ್ತು. ಆದರೆ ಸಲ್ವಾ ತನ್ನ ಪ್ರಜ್ಞೆಯನ್ನು ಮರಳಿ ಪಡೆದು ಪ್ರದ್ಯುಮ್ನನ ಮೇಲೆ ಮತ್ತೊಂದು ದಾಳಿಯನ್ನು ಪ್ರಾರಂಭಿಸಿದಾಗ ಅದು ತುಂಬಾ ತಡವಾಗಿತ್ತು. ಯುವ ರಾಜಕುಮಾರನ ದೇಹವು ನಿಶ್ಚಲವಾಗಿತ್ತು. ಅವನ ಶೌರ್ಯ ಮತ್ತು ಶೌರ್ಯವು ಅಂತಿಮವಾಗಿ ಸಾಬೀತಾಯಿತು. ಧೈರ್ಯಶಾಲಿ ಯೋಧನಾದ ಪ್ರದ್ಯುಮ್ನನು ತನ್ನ ರಥದ ಮೇಲೆ
ಪ್ರಜ್ಞಾಶೂನ್ಯನಾಗಿ ಮಲಗಿದ್ದರಿಂದ ಯುದ್ಧಭೂಮಿಯು ಅಸ್ತವ್ಯಸ್ತವಾಗಿತ್ತು. ಓ ರಾಜನೇ, ಸಲ್ವಾದ ಬಾಣಗಳಿಂದ ಪೀಡಿತರಾಗಿದ್ದ ವಾಸುದೇವನ ಮಾತುಗಳು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಪ್ರದ್ಯುಮ್ನನು ಬುದ್ಧಿಹೀನನಾದಾಗ ಯುದ್ಧಕ್ಕೆ ಬಂದಿದ್ದ ವೃಷ್ಟಿಗಳು ಎಲ್ಲರೂ ನಿರಾಶೆಗೊಂಡರು ಮತ್ತು ದುಃಖದಿಂದ ತುಂಬಿದ್ದರು. ಅವರ ಹತಾಶೆಯ ಕೂಗುಗಳ ಶಬ್ದವು ಇನ್ನೂ ಗಾಳಿಯಲ್ಲಿ ಉಳಿದಿತ್ತು. ಅವರು ತಮ್ಮ ಪ್ರೀತಿಯ ಯೋಧನು ನಿಶ್ಚೇಷ್ಟನಾಗಿ ಮಲಗಿರುವುದನ್ನು ನೋಡಿದರು. ದಾರೂಕನ ಮಗನಾದ ಸಾರಥಿಯು ಪ್ರದ್ಯುಮ್ನನ ಪಕ್ಕದಲ್ಲಿ ನಿಂತನು. ಅವನ ಕಣ್ಣುಗಳು ಅವನ ಯಜಮಾನನ ಬೆನ್ನಿನಲ್ಲಿ ಚುಚ್ಚಿದ ಬಾಣಗಳ ಮೇಲೆ ನಿಂತವು. ಅವನು ಬೇಗನೆ ಕ್ರಮ ಕೈಗೊಳ್ಳಬೇಕೆಂದು ಅವನಿಗೆ ತಿಳಿದಿತ್ತು, ಆದರೆ ಅವನ ಹೃದಯವು ಚಿಂತೆಯಿಂದ ಭಾರವಾಗಿತ್ತು. ವಾಸುದೇವನು ಮುಂದುವರಿಸಿದನು, ಮತ್ತು ವೃಷ್ಣಿ ಮತ್ತು ಆಂಧಕ ಜನಾಂಗದ ಹೋರಾಟಗಾರರು ಓ ಮತ್ತು ಆಯಿಯೋ ಎಂದು ಆಶ್ಚರ್ಯಚಕಿತರಾದರು. ಶತ್ರು ಸಲ್ವಾ ಪ್ರದ್ಯುಮ್ನನ ಪತನವನ್ನು ನೋಡಿ ಸಂತೋಷಪಟ್ಟನು, ಆದರೆ ಸಾರಥಿಯು ಅವನನ್ನು ಎಚ್ಚರಿಕೆಯಿಂದ ತನ್ನ ರಥದ ಮೇಲೆ ಎತ್ತಿದನು. ಅವರು ಯುದ್ಧಭೂಮಿಯಿಂದ ಹೊರಬರಲು ಪ್ರಾರಂಭಿಸಿದಾಗ ಪ್ರದ್ಯುಮ್ನನಿಗಿದ್ದಕ್ಕಿದ್ದಂತೆ ಪ್ರಜ್ಞೆ ಬಂತು. ಅವನ ಕಣ್ಣುಗಳು ತೆರೆದವು ಮತ್ತು ಅವನು ದಾರೂಕನ ಮಗನನ್ನು ತನ್ನ ದೃಷ್ಟಿಯಲ್ಲಿ ತೀವ್ರವಾದ ದೃಢ ನಿಶ್ಚಯದಿಂದ ನೋಡಿದನು. ಓ ಸುತ ಬುಡಕಟ್ಟಿನ ಮಗನೇ, ಅವನು ತನ್ನ ಧ್ವನಿಯನ್ನು ದೃಢವಾಗಿ ಮತ್ತು ಆಜ್ಞಾಪಿಸಿದನು, ನೀನು ಏನು ಮಾಡಿದ್ದೀಯಾ? ನೀನು ಯುದ್ಧಭೂಮಿಯನ್ನು ಬಿಟ್ಟು ಏಕೆ ಹೋಗುತ್ತೀಯಾ? ಅವನು ಉತ್ತರಿಸಿದಂತೆ ಸಾರಥಿ ಸ್ವಲ್ಪ ನಡುಗಿದನು, ನಾನು ದಿಗ್ಭ್ರಮೆಗೊಂಡಿಲ್ಲ, ಭಯವೂ ನನ್ನನ್ನು ಸ್ವಾಧೀನಪಡಿಸಿಕೊಂಡಿಲ್ಲ. ದಾರೂಕನ ಮಗನ ಮಾತನ್ನು ಕೇಳುವಾಗ ಪ್ರದ್ಯುಮ್ನನ ಕಣ್ಣುಗಳು ಕಿರಿದಾಗಿದ್ದವು. ಅವನ ರಥಧಾರಿ ಸತ್ಯವನ್ನು ಹೇಳುತ್ತಿದ್ದಾನೆಂದು ಅವನಿಗೆ ತಿಳಿದಿತ್ತು, ಆದರೆ ಅವನ ಮಾತುಗಳಲ್ಲಿ ಹೇಡಿತನದ ಸುಳಿವನ್ನು ಸಹ ಅವನು ಅನುಭವಿಸಿದನು. ವಾಸುದೇವನು ಮುಂದುವರಿಸಿದನು, ಸಲ್ವವನ್ನು ಸೋಲಿಸುವ ಕಾರ್ಯವು ನಿನಗೆ ಕಷ್ಟಕರವಾಗಿದೆ. ಆದ್ದರಿಂದವೋ ವೀರ, ನಾನು ನಿಧಾನವಾಗಿ ಮೈದಾನದಿಂದ ನಿವೃತ್ತಿಯಾಗುತ್ತಿದ್ದೇನೆ. ತನ್ನ ರಥಧಾರಿ ಅಲ್ಲಿ ನಿಂತು ಹೋರಾಡಲು ಹೆದರುತ್ತಿದ್ದಾನೆಂದು ಅರಿತ ಪ್ರದ್ಯುಮ್ನನ ಮುಖವು ಕೋಪದಿಂದ ಕಪ್ಪಾಯಿತು. ದಾರೂಕನ ಮಗ ತನ್ನನ್ನು ವಿವರಿಸಿಕೊಳ್ಳುತ್ತಲೇ ಇದ್ದನು, ಆದರೆ ಪ್ರದ್ಯುಮ್ನನು ಅವನನ್ನು ಚಿಕ್ಕದಾಗಿ ಕತ್ತರಿಸಿದನು. ಕಾರನ್ನು ತಿರುಗಿಸು ಎಂದು ಕೂಗಿದ ಅವನ ಧ್ವನಿಯು ತೂತಾಗಿ ಏರುತ್ತಿತ್ತು. ಓ ದಾರೂಕನ ಮಗನೇ, ಇನ್ನೆಂದಿಗೂ ಹಾಗೆ ಮಾಡಬೇಡ. ಓ ಸುತನೇ, ನಾನು ಜೀವಂತವಾಗಿರುವಾಗ ನೀನು ಹೋರಾಟದಿಂದ ಹಿಂದೆ ಸರಿಯಬೇಡ. ರಥಧಾರಿ ರಥವನ್ನು ಯುದ್ಧಭೂಮಿಯ ಕಡೆಗೆ ತಿರುಗಿಸುವ ಮೊದಲು ಒಂದು ಕ್ಷಣ ಹಿಂಜರಿಯುತ್ತಿದ್ದನು. ಅವರು ಮತ್ತೊಮ್ಮೆ ಯುದ್ಧಭೂಮಿಯನ್ನು ಸಮೀಪಿಸುತ್ತಿದ್ದಂತೆ ಪ್ರದ್ಯುಮ್ನನ ಮಾತುಗಳು ಧಾರೆಯಂತೆ ಸುರಿದವು. ಅವನು ಕ್ಷೇತ್ರವನ್ನು ತ್ಯಜಿಸುವ ಅಥವಾ ತನ್ನ ಕಾಲುಗಳ ಮೇಲೆ ಬಿದ್ದ ಶತ್ರುವನ್ನು ಕೊಂದು ನಾನು ನಿನ್ನವನು ಎಂದು ಕೂಗುವ ವೃಷ್ಣಿ ಜನಾಂಗದ ಮಗನಲ್ಲ, ಅಥವಾ ತನ್ನ ಕಾರನ್ನು ಕಳೆದುಕೊಂಡ ಅಥವಾ ಶಸ್ತ್ರಾಸ್ತ್ರಗಳನ್ನು ಮುರಿದು ಸಂಕಟದಲ್ಲಿರುವ ಮಹಿಳೆ, ಹುಡುಗ ಅಥವಾ ವೃದ್ಧ ಅಥವಾ ಯೋಧನನ್ನು ಕೊಲ್ಲುತ್ತಾನೆ. ಅವನ ಧ್ವನಿಯು ಯುದ್ಧಭೂಮಿಯಲ್ಲಿ ಪ್ರತಿಧ್ವನಿಸಿತು. ಅವರ ಶತ್ರುಗಳ ಹೃದಯಗಳಲ್ಲಿ ಭಯವನ್ನು ಉಂಟುಮಾಡಿತುದಿ. ಸೂರ್ಯನು ದ್ವಾರಕಾದ ಯುದ್ಧಪೀಡಿತ ಕ್ಷೇತ್ರಗಳ ಮೇಲೆ ಮುಳುಗುತ್ತಿದ್ದನು. ಭಗವಾನ್ ಕೃಷ್ಣನ ಸಂಬಂಧಿಕರ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಾನೆ. ಬುದ್ಧಿವಂತ ಮತ್ತು ವಯಸ್ಸಾದ ಸಾರಥಿಯಾದ ವಾಸುದೇವನು ರುಕ್ಮಿಣಿಯ ಯುವ ರಾಜಕುಮಾರನಾದ ಪ್ರದ್ಯುಮ್ನನೊಂದಿಗೆ ಎಚ್ಚರಿಕೆಯ ಮತ್ತು ಕಾಳಜಿಯ ಮಾತುಗಳೊಂದಿಗೆ ಮಾತನಾಡುತ್ತಿದ್ದರು. ವಾಸುದೇವನು, ಓ ರುಕ್ಮಿಣಿಯ ಮಗನೇ, ನಾನು ಯುದ್ಧದಲ್ಲಿ ನಿನ್ನ ಸುರಕ್ಷತೆಯ ಬಗ್ಗೆ ಹೆದರುವುದಿಲ್ಲ, ಅಥವಾ ಯೋಧನಾಗಿ ನಿನ್ನ ಪರಾಕ್ರಮದ ಬಗ್ಗೆ ನನಗೆ ಅನುಮಾನವಿಲ್ಲ. ಆದರೆ ನನ್ನ ಮಗನೇ ತನ್ನ ಒಡೆಯನನ್ನು ರಕ್ಷಿಸುವುದು ಸಾರಥಿಯ ಕರ್ತವ್ಯ ಎಂದು ನೆನಪಿಡಿ. ಸಾಲ್ವಾದ ಬಾಣಗಳಿಂದ ನೀರು ಗಂಭೀರವಾಗಿ ಗಾಯಗೊಂಡಿದ್ದೀಯಾ ಮತ್ತು ನಿನ್ನ ಇಂದ್ರಿಯಗಳನ್ನೂ ಸಹ ಕಳೆದುಕೊಂಡಿದ್ದೀಯಾ? ಆಗಲೇ ನಾನು ಯುದ್ಧದಿಂದ ಹಿಂದೆ ಸರಿದ. ಪ್ರದ್ಯುಮ್ನನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ದೃಢನಿಶ್ಚಯದಿಂದ ಮಿಳುಗುತ್ತಿದ್ದವು
ನಾನು ನನ್ನ ಇಂದ್ರಿಯಗಳನ್ನು ಮರಳಿ ಪಡೆದಿದ್ದೇನೆ. ವಾಸುದೇವ ಎಂದು ಹೇಳಿದನು. ಈಗ ನಾನು ಒಬ್ಬ ಸಾರಥಿಯಾಗಿ ನನ್ನ ಕೌಶಲ್ಯಗಳನ್ನು ನಿಮಗೆ ತೋರಿಸುತ್ತೇನೆ. ನಾನು ಸ್ವತಃ ದಾರುಕನಿಂದ ತರಬೇತಿ ಪಡೆದಿದ್ದೇನೆ ಮತ್ತು ನನ್ನ ಸಾಮರ್ಥ್ಯಗಳಲ್ಲಿ ನನಗೆ ವಿಶ್ವಾಸವಿದ್ದರೊಂದಿಗೆ ಪ್ರದ್ಯುಮ್ನನು ರಥದ ಹಿಡಿತವನ್ನು ತೆಗೆದುಕೊಂಡನು. ಅವನ ಕೈಗಳು ಹಗುರವಾಗಿ ಮತ್ತು ನಿಖರವಾಗಿ ಚಲಿಸುತ್ತಿದ್ದವು. ಅದು ನೋಡಲು ಆಶ್ಚರ್ಯಕರವಾಗಿತ್ತು. ಕುದುರೆಗಳು ತಮ್ಮ ಯಜಮಾನನ ಉದ್ದೇಶವನ್ನು ಅರಿತುಕೊಂಡು ಕಾರ್ಯರೂಪಕ್ಕೆ ಬಂದವು. ಅವರ ಕಾಲುಗಳು ಲಯಬದ್ಧವಾದ ಬಡಿತವನ್ನು ಬೀಸಿದ್ದವು. ಅವರು ಶತ್ರುಗಳ ರೇಖೆಗಳ ಕಡೆಗೆ ಹಾರಿದ್ದರು. ಅವರು ಸಲ್ವಾದ ಆತಿಥೇಯನ ಬಳಿಗೆ ಬಂದಾಗ ಪ್ರದ್ಯುಮ್ನನು ರಥವನ್ನು ಸಂಕೀರ್ಣವಾದ ಕುಶಲತೆಯ ಸರಳಿಯ ಮೂಲಕ ಮುನ್ನಡೆಸಿದನು. ಶತ್ರುಗಳ ಶ್ರೇಣಿಯ ಒಳಗೆ ಮತ್ತು ಹೊರಗೆ ಸುಲಭವಾಗಿ ನೇಯ್ದನು. ಕುದುರೆಗಳು ನೆಲಕ್ಕೆ ಅಡ್ಡಲಾಗಿ ಹಾರುತ್ತಿದ್ದವು. ಅವುಗಳ ಚಲನೆಗಳು ಎಷ್ಟು ದ್ರವವಾಗಿದ್ದವು ಎಂದರೆ ಅವು ಓಡುವ ಬದಲು ನೃತ್ಯ ಮಾಡುತ್ತಿರುವಂತೆ ಕಾಣುತ್ತಿದ್ದವು. ಈ ಕೌಶಲ್ಯದ ಪ್ರದರ್ಶನದಿಂದ ಕೋಪಗೊಂಡ ಸ್ವತಃ ಪ್ರದ್ಯುಮ್ನನ ರಥದ ಕಡೆಗೆ ಹಾರುವ 3 ಬಾಣಗಳನ್ನು ಕಳುಹಿಸಿದನು. ಆದರೆ ಯುವ ರಾಜಕುಮಾರನು ಕೇವಲ ಮುಗುಳ್ನಕ್ಕನು. ಅವನ ಕೈ ತನ್ನ ಬಿಲ್ಲಿನ ತಂತಿಯ ಮೇಲೆ ಕೆಲವು ತ್ವರಿತ ಹೊಡೆತಗಳಿಂದ ದಂಡಗಳನ್ನು ತಿರುಗಿಸಲು ವೇಗವಾಗಿ ಚಲಿಸಿತು. ನಿರುತ್ಸಾಹಗೊಳ್ಳದೆ ಪ್ರದ್ಯುಮ್ನನ ಮೇಲೆ ಬಾಣಗಳು ಮತ್ತು ಇತರ ಕ್ಷಿಪಣಿಗಳ ಆಲಿಕಲ್ಲುಗಳನ್ನು ಹಾರಿಸಿದನು. ಆದರೆ ರಾಜಕುಮಾರನು ವಿಚಲಿತನಾಗಲಿಲ್ಲ. ತನ್ನ ಮಣಿಕಟ್ಟಿನ ಹೊಡೆತದಿಂದ ಅವನು ಈ ದಾಳಿಗಳನ್ನು ಸುಲಭವಾಗಿ ರವಾನಿಸಿದನು. ಅವರನ್ನು ತಲುಪುತ್ತಿದ್ದಂತೆ ಅವುಗಳನ್ನು ಕತ್ತರಿಸಿದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಪ್ರದ್ಯುಮ್ನನ ಪರಾಕ್ರಮವು ಹೆಚ್ಚುತ್ತಾ ಹೋಯಿತು. ಅವರ ಚಲನೆಗಳು ಪ್ರತಿ ಹಾದು ಹೋಗುವ ಕ್ಷಣಕ್ಕೂ ಹೆಚ್ಚು ದ್ರವ ಮತ್ತು ನಿಖರವಾಗುತ್ತಿದ್ದವು. ಅವನು ಏಕಕಾಲದಲ್ಲಿ ಎಲ್ಲೆಡೆರಿದ್ದಂತೆ ತೋರುತ್ತಿತ್ತು. ಅವನ ಬಾಣಗಳು ನೇರವಾಗಿ ಮತ್ತು ನೇರವಾಗಿ ಹಾರುತ್ತಿದ್ದವು. ಅವನು ಶತ್ರುವಿನ ಮೇಲೆ ಹೊಡೆತ ನೀಡುತ್ತಿದ್ದ ತದನಂತರ ಅಂತಿಮ ನಿರ್ಣಾಯಕ ಹೊಡೆತದಲ್ಲಿ ಪ್ರದ್ಯುಮ್ನನು ತನ್ನ ಬಿಲ್ಲಿನ ದಾರವನ್ನು ಹಿಂದಕ್ಕೆ ಎಳೆದನು ಮತ್ತು ಕೊಸುಕಾಗುತ್ತಿರುವ ಬೆಳಕಿನಲ್ಲಿ ನಕ್ಷತ್ರದಂತೆ ಹೊಳೆಯುವ ಬಾಣವನ್ನು ಹಾರಿಸಿದನು. ಇದು ಸಾಮಾನ್ಯ ಬಾಣವಾಗಿರಲಿಲ್ಲ, ಇದು ಬ್ರಹ್ಮಾಸ್ತ್ರವಾಗಿತ್ತು. ದೇವರುಗಳು ಸ್ವತಃ ರೂಪಿಸಿದ ಊಹಿಸಲಾಗದ ಶಕ್ತಿಯ ಆಯುಧವಾಗಿತ್ತು. ಬಾಣವು ನೇರವಾಗಿ ಹೃದಯದ ಕಡೆಗೆ ಹಾರಿ ಹೋಯಿತು. ಆದರೆ ಅದು ತನ್ನ ಗುರುತು ಹೊಡೆಯಲು ಪ್ರಾರಂಭಿಸಿದಾಗ ಆಕಾಶದ ಸಂದೇಶವಾಹಕನೊಬ್ಬ ಆ ಸ್ಥಳಕ್ಕೆ ಬಂದನು. ನಾರದ ಮತ್ತು ಗಾಲ್ಯ ದೇವತೆಯಾದ ವಾಯುವು ಆಕಾಶದಿಂದ ಸಂದೇಶದೊಂದಿಗೆ ಪ್ರದ್ಯುಮ್ನನ ಬಳಿಗೆ ಬಂದರು. ನಾನು ವಾಸುದೇವನು ರಾಜ ಯುಧಿಷ್ಠಿರನ ಭವ್ಯವಾದ ರಾಜಸೂಯ ಯಜ್ಞದ ನಂತರ ದ್ವಾರಾವತಿಯ ಬಳಿಗೆ ಹಿಂತಿರುಗಿದಾಗ ನಾನು ಹತಾಶೆಯಿಂದ ಆವೃತವಾದ ನಗರವನ್ನು ಎದುರಿಸಿದೆ. ಒಂದು ಕಾಲದಲ್ಲಿ ಉತ್ಸಾಹಭರಿತವಾಗಿದ್ದ ದ್ವಾರಕವು ಈಗ ಮಂದ ಮತ್ತು ನಿರ್ಜೀವವಾಗಿತ್ತು. ವೈದಿಕ ಪಠಣ ಮತ್ತು ಯಜ್ಞವರ್ಪಣೆಗಳ ಸಿಹಿ ಶಬ್ದಗಳಿಂದ ರಹಿತವಾಗಿತ್ತು. ಒಂದು ಕಾಲದಲ್ಲಿ ಅದರ ಬೀದಿಗಳನ್ನು ಅಲಂಕರಿಸಿದ್ದ ಸುಂದರ ಹುಡುಗಿಯರು ಈಗ ಆಭರಣಗಳಿಂದ ವಂಚಿತರಾಗಿದ್ದರು ಮತ್ತು ತೋಟಗಳು ತಮ್ಮ ಹೊಳಪನ್ನು ಕಳೆದುಕೊಂಡಿದ್ದವು. ಈ ವಿನಾಶದ ಹಿಂದಿನ ಕಾರಣವನ್ನು ತಿಳಿಯಲು ನಾನು ರುದಿಕನ ಮಗ ಕೃತವರ್ಮನನ್ನು ಹುಡುಕಿದೆ. ಅವನ ಮಾತುಗಳು ಒಂದು ಭೀಕರ ಚಿತ್ರಣವನ್ನು ನೀಡಿತುಗ. ದೈತ್ಯನ ಮಗನಾದ ತನ್ನ ಸೈನ್ಯದೊಂದಿಗೆ ದ್ವಾರಾವತಿಯ ಮೇಲೆ ದಾಳಿ ಮಾಡಿ ಅವನನ್ನು ನಾಶಪಡಿಸಿದನು. ಅವನು ನಮ್ಮ ನಗರದಿಂದ ಎಲ್ಲವನ್ನೂ ಕೊಳ್ಳೆ ಹೊಡೆದನು. ಆಗ ನನ್ನ ಜನರಿಗೆ ಗೌರವವನ್ನು ಮರಳಿ ಪಡೆಯಲು ನಾನು ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕೆಂದು ನನಗೆ ತಿಳಿದಿತ್ತು. ನಾನು ಋಷ್ವಿ ಕುಲದ ಅತ್ಯಂತ ಧೈರ್ಯಶಾಲಿ ಯೋಧರಾದ ಅಹುಕ, ಅನಕುದುಂದುವಿ ಮತ್ತು ಇತರರನ್ನು ಒಟ್ಟುಗೂಡಿಸಿ ಪ್ರೋತ್ಸಾಹದ ಮಾತುಗಳೊಂದಿಗೆ ಅವರನ್ನು ಉದ್ದೇಶಿಸಿ ಮಾತನಾಡಿದಿರಾ. ನಗರದಲ್ಲಿ ಎಲ್ಲಾ ಕಾಳಜಿಯನ್ನು ವಹಿಸಿ ನಾನು ಸಲ್ವಾವನ್ನು ಕೊಲ್ಲಲು ಹೋಗುತ್ತೇನೆ. ನಾನು ಅವನಿಲ್ಲದೆ ಹಿಂತಿರುಗುತ್ತೇನೆ. ಅವನ ಅಮೂಲ್ಯ ಲೋಹಗಳ ನಾಶವಾಗಿದೆ. ಅವರ ಆಶೀರ್ವಾದದೊಂದಿಗೆ ನನ್ನ ನಿಷ್ಠಾವಂತ ಸೈನ್ಯದೊಂದಿಗೆ ನಾನು ನನ್ನ ರಥದ ಮೇಲೆ ಹೊರಟೆ. ನಾವು ಮಾತುಕರ್ತದ ಕಡೆಗೆ ಪ್ರಯಾಣಿಸುತ್ತಿದ್ದಾಗ ನಮ್ಮ ಚಕ್ರಗಳ ಶಬ್ದವು
ಭೂಮಿಯಾದ್ಯಂತ ಪ್ರತಿಧ್ವನಿಸಿತು. ನಾವು ಸಮುದ್ರವನ್ನು ಸಮೀಪಿಸುತ್ತಿದ್ದಂತೆ ಅಲೆಗಳ ಮೂಲಕ ಹಾದು ಹೋಗುವ ಸಾಲ್ವಾದ ಭವ್ಯವಾದ ಕಾರನ್ನು ನಾನು ನೋಡಿದ್ದೆ. ಈ ವರಿಯನ್ನು ಸೋಲಿಸುವ ದೃಢ ನಿಶ್ಚಯದಿಂದ ನನ್ನ ಹೃದಯವು ಉರಿಯುತ್ತಿತ್ತು. ನಾವು ಮುಖ್ಯ ದಡವನ್ನು ತಲುಪಿದೆವು ಮತ್ತು ಸಾಲ್ವ ತನ್ನ ರಥದ ಬಗ್ಗೆ ಹೆಮ್ಮೆ ಪಡುತ್ತಾ ಬೀಸುತ್ತಿರುವ ಅಲೆಗಳ ನಡುವೆ ಎತ್ತರವಾಗಿ ನಿಂತನು. ಅವನು ನನಗೆ ದ್ವಂದ್ವಯುದ್ಧಕ್ಕೆ ಸವಾಲು ಹಾಕಿದನು, ಆದರೆ ಅವನ ಬಾಣಗಳು ನನಗೆ ಸಾಟಿಯಾಗಲಿಲ್ಲ. ನನ್ನ ಯಶಸ್ಸಿನಿಂದ ಕೋಪಗೊಂಡ ಅವನು ಸಾವಿರಾರು ಬಾಣಗಳ ಮೇಲೆ ಸಾವಿರಾರು ಪ್ರವಾಹವನ್ನು ಬಿಡುಗಡೆ ಮಾಡಿದನು. ನನ್ನ ಸೈನಿಕರು ರಥ ಮತ್ತು ಕುದುರೆಗಳ ಮೇಲೆ ಮಳೆ ಸುರಿಸಿದನು. ಎರಡೂ ಕಡೆಯವರು ಹೊಡೆದಾಟಗಳನ್ನು ನಡೆಸುವುದರೊಂದಿಗೆ ಯುದ್ಧವು ಉಲ್ಬಣಗೊಂಡಿತು. ನನ್ನ ಯೋಧರು ತಮ್ಮ ಸಾವಿರಾರು ಬಾಣಗಳನ್ನು ಸುರಿಸಿದರು, ಆದರೆ ಸಲ್ವಾದ ಮಾಂತ್ರಿಕತೆಯು ಅವನನ್ನು ಹಾನಿಯಿಂದ ರಕ್ಷಿಸಿತು. ಅವನು ನನ್ನ ಮೇಲೆ ಕುದುರೆಗಳು, ನೇಗಿಲುಗಳು ಮತ್ತು ರೆಕ್ಕೆಗಳುಳ್ಳ ಬಾಣಗಳನ್ನು ಎಸೆದನು, ಆದರೆ ನಾನು ಪ್ರತಿ ಭ್ರಮೆಯನ್ನು ನನ್ನದೇ ಆದ ರೀತಿಯಲ್ಲಿ ಎದುರಿಸಿದೆ. ಕತ್ತಲು ಮತ್ತು ಬೆಳಕು ಪರ್ಯಾಯವಾಗಿ ವಾಸ್ತವದ ಬಟ್ಟೆಯನ್ನು ಹರಿದು ಹಾಕಿದಂತೆ ಹೋರಾಟವು ಮುಂದುವರೆಯಿತು. ದ್ವಂದ್ವಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಪರ್ವತಗಳು, ಕಾಡುಗಳು ಮತ್ತು ಕಲ್ಲಿದ್ದಲು ಮತ್ತು ಬೂದಿಯ ಮಳೆಗಳಂತಹ ಭ್ರಮೆಗಳನ್ನು ಸೃಷ್ಟಿಸಲು ಸಾಲುವ ಮುಂದಾದನು. ಆದರೆ ನಾನು ವಾಸುದೇವ ಮಾಂತ್ರಿಕತೆಗೆ ಅಪರಿಚಿತನಲ್ಲ. ಭ್ರಮೆಯ ಮುಸುಕು ಚುಚ್ಚುವ ಸಾಮರ್ಥ್ಯವಿರುವ ನನ್ನ ಅಸ್ತ್ರವಾದ ಪ್ರಜ್ಞಾಸ್ತ್ರದಿಂದ ನಾನು ಅವನ ವಂಚನೆಗಳನ್ನು ಭೇದಿಸಿದೆ. ಪ್ರಕೃತಿಯ ನಿಯಮಗಳನ್ನು ಧಿಕ್ಕರಿಸುವ ದೃಶ್ಯದಲ್ಲಿ ಎರಡೂ ಕಡೆಯವರು ಹೊಡೆದಾಡುವುದರೊಂದಿಗೆ ಯುದ್ಧವು ತೀವ್ರಗೊಂಡಿತು. ಅಂತಿಮವಾಗಿ ಶಾಶ್ವತತೆ ಎಂದು ತೋರುವ ನಂತರ ಬೆಳಕು ಮರಳಿತು ಮತ್ತು ನಾನು ನನ್ನ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಮರಳಿ ಪಡೆದುಕೊಂಡೆ. ಹೊಸ ಗಮನದೊಂದಿಗೆ ನಾನು ಬಾಣಗಳ ಸುರಿಯನ್ನು ಬಿಟ್ಟೆ. ಪ್ರತಿಯೊಂದು ಮಂತ್ರಗಳಿಂದ ತುಂಬಿತ್ತು. ವಾಸುದೇವನು ತನ್ನ ಪರಮ ಶತ್ರುವಾದ ರಾಜಸಲ್ವ ವಿರುದ್ಧ ಮುಖಾಮುಖಿಯಾದಾಗ ಸೂರ್ಯನು ಯುದ್ಧ ಭೂಮಿಯಲ್ಲಿ ಅಪ್ಪಳಿಸಿದನು. ಇಬ್ಬರು ಶತ್ರುಗಳು ಉಕ್ಕು ಮತ್ತು ಬಾಣದ ಉನ್ಮಾದದಲ್ಲಿ ಘರ್ಷಣೆ ಮಾಡಿದರು. ಅವ ಯೋಧರು ಅಜಾಗರೂಕತೆಯಿಂದ ತ್ಯಜಿಸಿ ಹೊಡೆದರು. ವಾಸುದೇವನ ಸಾರಥಿಯಾದ ದಾರುಕನು ಅವನನ್ನು ಮುಂದೆ ತಳ್ಳಿದನು, ಆದರೆ ಸಾಲ್ವಾದ ಸೈನಿಕರಿಂದ ಬೀಳುವ ಬಾಣಗಳ ಆಲಿಕಲ್ಲುಗಳಿಂದ ಅವನು ಸಹ ಮುಕ್ತನಾಗಿರಲಿಲ್ಲ. ಯುದ್ಧವು ಮುಂದುವರೆದಂತೆ ವಾಸುದೇವನು ತನ್ನನ್ನು ಶತ್ರುವಿನ ಕ್ಷಿಪಣಿಗಳಿಂದ ಸುತ್ತುವರೆದಿದ್ದನು. ಅವನ ವೇಗವಾದ ಬಾಣಗಳು ಗಾಳಿಯಲ್ಲಿ ಹಾರಿ ಒಳಬರುವ ಕ್ಷಿಪಣಿಗಳನ್ನು ಮಾರಣಾಂತಿಕ ನಿಖರತೆಯಿಂದ ಕತ್ತರಿಸಿದವು. ಉಕ್ಕಿನ ಘರ್ಷಣೆ ಮತ್ತು ಬಾಣಗಳ ಗರ್ಜನೆಯ ಶಬ್ದವು ಗಾಳಿಯನ್ನು ತುಂಬಿತು. ಯುದ್ಧ ಭೂಮಿಯಾದ್ಯಂತ ಪ್ರತಿಧ್ವನಿಸಿತು. ಆದರೆ ಅವನು ಶೌರ್ಯದಿಂದ ಹೋರಾಡುತ್ತಿದ್ದಾಗಲೂ ವಾಸುದೇವನ ಆಲೋಚನೆಗಳು ದ್ವಾರಕಾದಲ್ಲಿರುವ ತನ್ನ ಕುಟುಂಬದ ಕಡೆಗೆ ತಿರುಗಿದವು. ಅವನು ಅವರ ರಕ್ಷಣೆಯನ್ನು ತನ್ನ ನಿಷ್ಠಾವಂತ ಒಡನಾಡಿಗಳಾದ ಬಲದೇವ, ಸಾತ್ಯಕಿ, ಪ್ರದ್ಯುಮ್ನ ಮತ್ತು ಶಂಬರಿಗೆ ವಾಯಿಸಿದ್ದನು. ಆದರೆ ಈಗ ಸಾಲ್ವನು ತನ್ನ ತಂದೆ ಅಹುಕನನ್ನು ಕ್ರೂರವಾಗಿ ಹತ್ಯೆಗೈದಿದ್ದನ್ನು ಕೇಳಿ ಅವನು ಹತಾಶೆಯಿಂದ ಬಳಲುತ್ತಿದ್ದನು. ವಾಸುದೇವನನ್ನು ಬೆಚ್ಚಿಬೀಳಿಸಿದ ಸುದ್ದಿಯನ್ನು ಹೊತ್ತುಕೊಂಡು ದ್ವಾರಕನ ಸಂದೇಶವಾಹಕನೊಬ್ಬ ಯುದ್ಧ ಭೂಮಿಗೆ ಬಂದನು. ದ್ವಾರಕನ ಒಡೆಯನಾದ ಅಹುಕನು ಸಲ್ವಾದ ಕೈಯಲ್ಲಿ ಬಿದ್ದಿದ್ದಾನೆ ಎಂದು ಆ ವ್ಯಕ್ತಿ ಕೂಗಿದನು. ಅವನ ಧ್ವನಿಯು ದುಃಖದಿಂದ ನಡುಗುತ್ತಿತ್ತು. ಓ ಜನಾರ್ದನ, ಈಗ ನಮ್ಮ ನಗರವನ್ನು ರಕ್ಷಿಸುವುದು ನಿನ್ನ ಮುಖ್ಯ ಕರ್ತವ್ಯ. ಈ ಯುದ್ಧವನ್ನು ನಿಲ್ಲಿಸಿ ನಮ್ಮ ಬಳಿಗೆ ಹಿಂತಿರುಗುವ. ವಾಸುದೇವನು ಈ ಮಾತುಗಳನ್ನು ಕೇಳಿದಾಗ ಅವನ ಹೃದಯವು ದುಃಖದಿಂದ ಭಾರವಾಯಿತು. ಅವನು ಬಾಳದೇವ ಮತ್ತು ಇತರರ ಮೇಲಿನ ತನ್ನ ನಂಬಿಕೆಯ ಬಗ್ಗೆ ಯೋಚಿಸಿದನು. ಅವರು ಸಹ ಸಲ್ವಾದ ಕೋಪಕ್ಕೆ ಬಲಿಯಾಗಿದ್ದಾರೆಯೇ ಎಂದು ಆಶ್ಚರ್ಯಪಟ್ಟನು. ಅವನ ಮನಸ್ಸು ತನ್ನನ್ನು, ಅಹುಕ ಮತ್ತು ಅವನ ನಿಷ್ಠಾವಂತ ಸ್ನೇಹಿತರನ್ನು ಕಳೆದುಕೊಳ್ಳುವ ಸಾಧ್ಯತೆಯೊಂದಿಗೆ ತಿರುಗಿತು. ಅಷ್ಟರಲ್ಲಿ ಅವನ ಕಣ್ಣಲ್ಲಿ ಒಂದು ಭಯಾನಕ ದೃಶ್ಯ ಮೂಡಿತು. ಅವನ ಸ್ವಂತ ತಂದೆ ವಾಸುದೇವನು ಆಕಾಶದಿಂದ ಬೀಳುತ್ತಿದ್ದನು. ಅವನ ರಥವು ನೆಲಕ್ಕೆ ಅಪ್ಪಳಿಸಿತು. ಆ ವೃದ್ಧ ಯೋಧನ ಶಿರಸ್ತ್ರಾಣವು ಹೊಸತನದಿಂದ ಕೂಡಿತ್ತು.
ಅವನ ಕೂದಲು ಒಡೆದಿತು ಮತ್ತು ಅವನ ಉಡುಗೆ ಹರಿದು ಹೋಯಿತು. ವಾಸುದೇವನ ಬಿಲ್ಲು ಶಾರಂಗ ಅವನ್ನು ಮೂರ್ಛೆ ಹೋಗುತ್ತಿರುವಾಗ ಅವನ ಹಿಡಿತದಿಂದ ಜಾರಿ ಹೋಯಿತು. ಅವನ ಸುತ್ತಲಿನ ಯೋಧರ ಇಡೀ ಸಮೂಹವು ಹತಾಶೆಯ ಕೂಗನ್ನು ಕೂಗಿತ್ತು. ಆದರೆ ಸಲ್ವಾದ ಸೈನಿಕರು ತಮ್ಮ ಪ್ರಯೋಜನವನ್ನು ಒತ್ತಿ ಹೇಳಿದರು. ಬಲವಾದ ಆಕೃತಿಯನ್ನು ಈಟಿಗಳು ಮತ್ತು ಕೊಡಲಿಗಳಿಂದ ಹೊಡೆದರು. ಯುದ್ಧವು ಅವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ ಎಂದು ತಿಳಿದ ವಾಸುದೇವನಿಗೆ ಪ್ರಜ್ಞೆ ಬಂದಾಗ ಅವನ ಹೃದಯವು ಭಯದಿಂದ ನಡುಗಿತು. ಅವನ ತಂದೆ ಎಲ್ಲಿಯೂ ಕಾಣಿಸಲಿಲ್ಲ ಅಥವಾ ಶತ್ರು ರಾಜನೂ ಇರಲಿಲ್ಲ. ಒಂದು ಕ್ಷಣದಲ್ಲಿ ಇದು ಒಂದು ಭ್ರಮೆಯಾಗಿರಬೇಕು. ದುಃಖ ಮತ್ತು ಚಿಂತೆಗಳಿಂದ ಹುಟ್ಟಿದ ಮನಸ್ಸಿನ ತಂತ್ರವಾಗಿರಬೇಕು ಎಂದು ವಾಸುದೇವನು ಅರಿತುಕೊಂಡನು. ಅವನು ದಿಟ್ಟತನವನ್ನು ಅಲುಗಾಡಿಸಿದನು ಮತ್ತು ಮತ್ತೊಮ್ಮೆ ಬಾಣಗಳನ್ನು ಹಾರಿಸಲು ಪ್ರಾರಂಭಿಸಿದನು. ಯುದ್ಧಭೂಮಿಯ ನಿಯಂತ್ರಣವನ್ನು ಮರಳಿ ಪಡೆಯಲು ಪ್ರಯತ್ನಿಸುತ್ತಿರುವಾಗ ಅವುಗಳಲ್ಲಿ 100 ಗಾಳಿಯಲ್ಲಿ ಹಾರಿಹೋದವು. ಸೂರ್ಯನು ಕಾಮ್ಯಕ ಕಾಡಿನ ವಿಶಾಲ ಪ್ರದೇಶದ ಮೇಲೆ ಮುಳುಗುತ್ತಿದ್ದನು. ಪಾಂಡವರು ಮತ್ತು ಅವರ ಮಿತ್ರರ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಕೃಷ್ಣರ ಎಂದು ಕರೆಯಲ್ಪಡುವ ವಾಸುದೇವನು ಅವರ ಮುಂದೆ ನಿಂತನು. ಅವನ ಕಣ್ಣುಗಳು ತೀವ್ರವಾದ ಆಂತರಿಕ ಬೆಳಕಿನಿಂದ ಮಿನುಗುತ್ತಿದ್ದವು. ಅವನು ಬ್ರಹ್ಮಾಂಡದ ರಚನೆಗೆ ಅಪಾಯವನ್ನುಂಟು ಮಾಡಿದ ಪ್ರಬಲ ಶತ್ರುಗಳಾದ ದಾನವರ ವಿರುದ್ಧದ ತನ್ನ ಯುದ್ಧದ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಅವನು ಮಾತನಾಡುವಾಗ ಅವನ ಮಾತುಗಳು ಅವನ ಕೇಳುಗರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸಿದವು. ವಾಸುದೇವನು ಹೇಳಿದನು, ನಾನು ನನ್ನ ಸುಂದರವಾದ ಬಿಲ್ಲನ್ನು ಎತ್ತಿಕೊಂಡು ನನ್ನ ಬಾಣಗಳಿಂದ ಆಕಾಶಗಳ ಶತ್ರುಗಳ ತಲೆಗಳನ್ನು ಆ ದುಬಾರಿ ಲೋಹಗಳ ಕಾರಿನಿಂದ ಕತ್ತರಿಸಲು ಪ್ರಾರಂಭಿಸಿದೆ. ಅವನು ಬಾಣಗಳ ದಂಡೆಯನ್ನು ಹೇಗೆ ಬಿಟ್ಟಿದ್ದನೆಂದು ವಿವರಿಸುವಾಗ ಸಭೆಯು ಬದಲಾಯಿತು. ಪ್ರತಿಯೊಂದು ದೈವಿಕ ಶಕ್ತಿಯಿಂದ ತುಂಬಿತ್ತು. ಅವನ ಮಾತುಗಳು ಬಲವಾದ ನದಿಯಂತೆ ಸಲೀಸಾಗಿ ಹರಿಯುತ್ತಿದ್ದವು ಮತ್ತು ತನ್ನ ಕೇಳುಗರನ್ನು ಅದರ ಒಬ್ಬರವಿಳಿತದಲ್ಲಿ ಸಾಗಿಸುತ್ತಿದ್ದವು. ಆದರೆ ನಂತರ ದುರಂತ ಸಂಭವಿಸಿತು. ಸಾಲ್ಮಾದಿಂದ ಹಾರಿಸಲ್ಪಟ್ಟ ಅಮೂಲ್ಯ ಲೋಹಗಳ ಕಾರು ಭ್ರಮೆಯ ಶಕ್ತಿಯಿಂದ ಕಣ್ಮರೆಯಾಯಿತು. ವಾಸುದೇವನು ಆಶ್ಚರ್ಯಚಕಿತನಾದನು. ಅವನು ಹೇಗೆ ಮೋಸ ಹೋಗಬಹುದೆಂದು ಆಶ್ಚರ್ಯಪಟ್ಟನು. ಅವನ ಶತ್ರುಗಳಾದ ದಾನವರು ಅವನ ಕ್ಷಣಿಕ ಗೊಂದಲದ ಲಾಭವನ್ನು ಪಡೆದು ಭೀಕರ ದಾಳಿಯನ್ನು ನಡೆಸಿದರು. ಅವರು ಕಲ್ಲುಗಳನ್ನು ಎಸೆದರು. ಬೆಟ್ಟದ ಕಲ್ಲುಗಳ ರಾಶಿಯಲ್ಲಿ ಅವನನ್ನು ಮುಚ್ಚಿದ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ವಾಸುದೇವನ ಸೈನ್ಯವು ಭಯ ಮತ್ತು ಭೀತಿಯಲ್ಲಿ ಮುಳುಗಿತು. ಬಂಡೆಗಳ ಭಾರದಲ್ಲಿ ಮುಳುಗಿ ತಮ್ಮ ನಾಯಕ ಕಣ್ಮರೆಯಾಗುತ್ತಿರುವುದನ್ನು ಸಭೆಯು ಭಯದಿಂದ ನೋಡಿತು. ಆದರೆ ವಾಸುದೇವನು ಅಷ್ಟು ಸುಲಭವಾಗಿ ಸೋಲಲಿಲ್ಲ. ತನ್ನ ಎಲ್ಲಾ ಶಕ್ತಿ ಮತ್ತು ಇಚ್ಛಾಶಕ್ತಿಯನ್ನು ಕರೆದು ಅತ್ಯಂತ ಗಟ್ಟಿಮುಟ್ಟಾದ ರಕ್ಷಣೆಗಳನ್ನು ಸಹ ಚುಚ್ಚುವ ಸಾಮರ್ಥ್ಯವಿರುವ ಪ್ರಬಲ ಅಸ್ತ್ರವಾದ ಗುಡುಗು ಸಿಡಿಲನ್ನು ಚಲಾಯಿಸಿದನು. ಭೀಕರ ಕೂಗಿನಿಂದ ವಾಸುದೇವನು ಡಿಸ್ಕಸ್ ಸುದರ್ಶನವನ್ನು ಯುದ್ಧಕ್ಕೆ ಇಳಿಸಿದನು. ಡಿಸ್ಕಸ್ 2ನೇ ಸೂರ್ಯನಂತೆ ಹೊಳೆಯಿತು. ಸೌಬಾ ಪಟ್ಟಣವನ್ನು ಸುಲಭವಾಗಿ ಕತ್ತರಿಸಿತು. ವಾಸ್ತವದ ಬಟ್ಟೆಯು ಅದರ ಶಕ್ತಿಯಿಂದ ಬೇರ್ಪಟ್ಟಂತೆ ಭಾಸವಾಯಿತು. ಅಮೂಲ್ಯವಾದ ಲೋಹಗಳ ಕಾರಿನ ಮಾಲೀಕರಾದ ಸಲ್ವಾ ಕ್ಷಣಾರ್ಧದಲ್ಲಿ ಹೊಡೆದು ಅವನ ಗದೆಯು ಚೂರುಚೂರಾಯಿತು. ದಾನವರು ಭಯಭೀತರಾಗಿ ಓಡಿ ಹೋದರು. ಅವರು ಹೊರಡುವಾಗ ಅವರ ಮಹಿಳೆಯರು ಅಳುತ್ತಿದ್ದರು ಮತ್ತು ಅಳುತ್ತಿದ್ದರು. ವಾಸುದೇವನ ಸೈನ್ಯವು ಹರ್ಷೋದ್ಧಾರ ಮಾಡಿತು. ಅವರ ಹೃದಯಗಳು ಸಂತೋಷ ಮತ್ತು ಸಮಾಧಾನದಿಂದ ತುಂಬಿದವು. ನಾಯಕನು ಮತ್ತೊಮ್ಮೆ ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ಅವನ ಶಕ್ತಿ ಮತ್ತು ಶಕ್ತಿ ಅಸಲವಾಗಿ ತಿಳಿದುವು. ಕೊನೆಗೊಂಡಾಗ ವಾಸುದೇವನು ತನ್ನ ಸ್ನೇಹಿತರು ಮತ್ತು ಮಿತ್ರರ ಕಡೆಗೆ ತಿರುಗಿದನು. ತಾನು ಶಾಶ್ವತವಾಗಿ ಕಾಡಿನಲ್ಲಿ ಉಳಿಯಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಏಕೆಂದರೆ ಹೋರಾಡಲು ಮತ್ತು ಗೆಲ್ಲಲು ಇತರ ಯುದ್ಧಗಳಿವೆ. ಅಂತಿಮ ವಿದಾಯದೊಂದಿಗೆ ಅವನು ಹೊರಡಲು ಸಿದ್ಧನಾದನು. ಸುಭದ್ರ ಮತ್ತು
ಅಭಿಮನ್ಯುವನ್ನು ತನ್ನ ಪಕ್ಕದಲ್ಲಿ ಇಟ್ಟುಕೊಂಡು ತನ್ನ ಚಿನ್ನದ ರಥವನ್ನು ಹತ್ತಿದನು. ವಾಸುದೇವನ ಕಾರು ಸೂರ್ಯನಂತೆ ಹೊಳೆಯುತ್ತಿರುವುದನ್ನು ಸಭೆಯು ನೋಡುತ್ತಿತ್ತು. ಅವನ ಸ್ನೇಹಿತರು ಮತ್ತು ಮಿತ್ರರು ದುಷ್ಟದ್ಯುಮ್ನ ಮತ್ತು ದೃಷ್ಟಕೇತು ಸೇರಿದಂತೆ ಅವನಿಗೆ ವಿದಾಯ ಹೇಳಿದರು. ಅವರ ಹೃದಯಗಳು ತುಂಬಿದ್ದವು. ದಶರಥರ ಮುಖ್ಯಸ್ಥನು ಹೊರಟು ಹೋದಾಗ ವೈಶಂಪಾಯನನ ಮಾತುಗಳು ಅವನ ಮುಂದೆ ತೆರೆದುಕೊಳ್ಳುತ್ತಿದ್ದ ದೃಶ್ಯದ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸಿದವು. ವೀರ ಸಹೋದರರು ಯುಧಿಷ್ಠಿರ, ಭೀಮ, ಅರ್ಜುನ ಮತ್ತು ಅವಳಿಗಳಾದ ನಕುಲ ಮತ್ತು ಸಹದೇವ ಎತ್ತರವಾಗಿ ನಿಂತರು. ಅವರು ಹೊಸ ಪ್ರಯಾಣವನ್ನು ಪ್ರಾರಂಭಿಸಲು ಸಿದ್ಧರಾಗುತ್ತಿರುವಾಗ ಅವರ ಕಣ್ಣುಗಳು ದೃಢ ನಿಶ್ಚಯದಿಂದ ಹೊಳೆಯುತ್ತಿದ್ದವು. ಅವರ ಪಕ್ಕದಲ್ಲಿ ಬುದ್ಧಿವಂತ ಮತ್ತು ಸಹಾನುಭೂತಿಯ ಮಾರ್ಗದರ್ಶಕನಾದ ಕೃಷ್ಣನು ಶಾಂತವಾದ ಆತ್ಮವಿಶ್ವಾಸದಿಂದ ಅವರನ್ನು ನೋಡುತ್ತಿದ್ದನು. ಚಿನ್ನದ ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟ ಮತ್ತು ಪ್ರಬಲವಾದ ಕುದುರೆಗಳಿಗೆ ಜೋತು ಹಾಕಿದ ತಮ್ಮ ಗಾತಗಳನ್ನು ಹತ್ತುವಾಗ ಸಹೋದರರು ಅವರಿಗೆ ವಿದಾಯ ಹೇಳಲು ನೆರೆದಿದ್ದ ಬ್ರಾಹ್ಮಣರಿಗೆ ಚಿನ್ನ ಬಟ್ಟೆ ಮತ್ತು ಜಾನುವಾರುಗಳನ್ನು ಉಡುಗೊರೆಯಾಗಿ ವಿತರಿಸಿದರು. ಪ್ರಾಚೀನ ಮಂತ್ರಗಳು ಮತ್ತು ಧರ್ಮಗ್ರಂಥಗಳಲ್ಲಿ ಪಾರಂಗತರಾಗಿದ್ದ ಪುರೋಹಿತರು ಅರ್ಪಣೆಗಳನ್ನು ಸ್ವೀಕರಿಸುವಾಗ ಉತ್ಸಾಹದಿಂದ ನಕ್ಕರು. ಬಿಲ್ಲು, ಬಾಣಗಳು ಮತ್ತು ಹೊಳೆಯುವ ಕತ್ತಿಗಳನ್ನು ಹೊಂದಿದ್ದ 20 ನಿಷ್ಠಾವಂತ ಪರಿಚಾರಕರು ತಮ್ಮ ಒಡೆಯರ ಹಿಂದೆ ನಿಕಟವಾಗಿ ಹಿಂಬಾಲಿಸಿದರು. ರಾಜಕುಮಾರಿಗೆ ಶುಶ್ರೂಷಕಿಯಾಗಿದ್ದ ಇಂದ್ರಸೇನನು ತನ್ನ ಯುವ ಅಧಿಕಾರಿಯ ಸಾಮಾನುಗಳಾದ ಬಟ್ಟೆ, ಆಭರಣಗಳು ಮತ್ತು ಅಮೂಲ್ಯ ಆಭರಣಗಳನ್ನು ತರಾತುರಿಯಲ್ಲಿ ಸಂಗ್ರಹಿಸಿ ಪ್ರತ್ಯೇಕ ರಥದಲ್ಲಿ ರಾಜಕುಮಾರರ ಹಿಂದೆ ಓಡಿದನು. ಅವರು ಕುರುಜಂಗಲದ ಗದ್ದಲದ ಬೀದಿಗಳಲ್ಲಿ ಹಾದು ಹೋಗುವಾಗ ನಾಗರಿಕರು ಯುಧಿಷ್ಠಿರನ ಸುತ್ತಲೂ ನೆರೆದರು. ಅವರ ಮುಖಗಳು ಕಾಳಜಿ ಮತ್ತು ವಾತ್ಸಲ್ಯದಿಂದ ತುಂಬಿದವು. ಸಹಾನುಭೂತಿಯಿಂದ ಹೊಳೆಯುತ್ತಿದ್ದ ಉದಾತ್ತ ಮನಸ್ಸಿನ ರಾಜನು ತನ್ನ ಮುಂದಿರುವ ಮುಖಗಳ ಸಮುದ್ರವನ್ನು ದಿಟ್ಟಿಸಿ ನೋಡಿದನು. ಈ ಜನರ ಬಗೆಗಿನ ಪ್ರೀತಿಯಿಂದ ಅವನ ಹೃದಯವು ಉಬ್ಬಿಕೊಂಡಿತು. ಅವರನ್ನು ಅವನು ತಂದೆಯಾಗಿ ರಕ್ಷಿಸಿದನು ಮತ್ತು ತನ್ನ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದನು. ಅವನ ಭಾವನೆಗಳನ್ನು ಅರಿತ ನಾಗರಿಕರು ತಮ್ಮ ಪ್ರೀತಿಯ ನಾಯಕನನ್ನು ಕಳೆದುಕೊಳ್ಳುವ ಆಲೋಚನೆಯಿಂದ ದುಃಖದ ನೋವನ್ನು ಅನುಭವಿಸಿದರು. ಅಯ್ಯೋ, ಓ ದೇವರೇ, ಧರ್ಮವೇ! ಅವರು ಒಗ್ಗಟ್ಟಾಗಿ ಕೂಗಿದರು. ಅವರ ಧ್ವನಿಗಳು ಭಾವೋದ್ರೇಕದಿಂದ ನಡುಗುತ್ತಿದ್ದವು. ನೀನು ನಮ್ಮನ್ನು ಏಕೆ ಬಿಟ್ಟು ಹೋಗುತ್ತಿದ್ದೀಯಾ? ತಂದೆಯು ತನ್ನ ಮಕ್ಕಳನ್ನು ತ್ಯಜಿಸಿದಂತೆ ನಿನ್ನ ಜನರನ್ನು ಮತ್ತು ನಿನ್ನ ರಾಜ್ಯವನ್ನು ಬಿಟ್ಟು ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ಆ ಮಾತುಗಳು ದುಃಖದ ಕೋರಸ್ನಲ್ಲಿ ಹೊರಬಂದವು. ಬೇರ್ಪಡುವಿಕೆಯ ಆಲೋಚನೆಯು ಸಹಿಸಲಾರದಷ್ಟು ಅತಿಯಾಯಿತು. ಗದ್ದಲದ ಮೇಲೆ ಸ್ಪಷ್ಟವಾಗಿ ಮೊಳಗುತ್ತಿದ್ದ ಅರ್ಜುನನ ಧ್ವನಿಯಾದ ವಿಭತ್ಸು ಶಾಂತವಾದ ಭರವಸೆಯೊಂದಿಗೆ ಉತ್ತರಿಸಿದನು. ರಾಜನು ಕಾಡಿನಲ್ಲಿ ವಾಸಿಸಲು ಬಯಸುತ್ತಾನೆ. ಅಲ್ಲಿ ಅವನು ತನ್ನ ಶತ್ರುಗಳಿಗೆ ಅವಮಾನವನ್ನು ತರುತ್ತಾನೆ ಮತ್ತು ನಮ್ಮ ಕುಟುಂಬಕ್ಕೆ ಗೌರವವನ್ನು ಮರಳಿ ತರುತ್ತಾನೆ. ಅವನ ಮಾತುಗಳಿಗೆ ಬ್ರಾಹ್ಮಣರು ಮತ್ತು ಇತರ ನಾಗರಿಕರಿಂದ ತಿಳುವಳಿಕೆಯ ತಲೆಯಾಡಿಸಲಾಯಿತು. ಅವರು ಮುಂದಿನ ಹಾದಿಯು ಸವಾಲುಗಳಿಂದ ತುಂಬಿರುತ್ತದೆ ಎಂದು ತಿಳಿದಿದ್ದರೂ ಸಹೋದರರು ಹೊರಡಲು ಸಿದ್ಧರಾದಾಗ ಜನರು ಮತ್ತೊಮ್ಮೆ ತಮ್ಮ ಸುತ್ತಲೂ ಜಮಾಯಿಸಿದರು. ಅವರ ಮುಖಗಳು ದುಃಖದಿಂದ ಕೆತ್ತಲ್ಪಟ್ಟವು. ಯುಧಿಷ್ಠಿರನು ತನ್ನ ಪ್ರಜೆಗಳಿಗೆ ನಮಸ್ಕರಿಸುವಾಗ ಅವನ ಕಣ್ಣುಗಳು ಕೃತಜ್ಞತೆಯಿಂದ ಹೊಳೆಯುತ್ತಿದ್ದವು. ಮುಂದೆ ಏನು ನಡೆಯುತ್ತಿದೆ ಎಂಬುದರ ಜ್ಞಾನದಿಂದ ಅವನ ಹೃದಯ ಭಾರವಾಗಿತ್ತು. ಅಂತಿಮ ವಿದಾಯದೊಂದಿಗೆ ನಾಗರಿಕರು ರಾಜಕುಮಾರರಿಗೆ ವಿದಾಯ ಹೇಳಿದರು. ಅವರು ತಮ್ಮ ಪ್ರೀತಿಯ ನಾಯಕನನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಾರೆ ಎಂದು ತಿಳಿದುಕೊಂಡು ಭಾರವಾದ ಹೃದಯದಿಂದ ತಮ್ಮ ಮನೆಗಳಿಗೆ ಮರಳಿದರು. ರಥಗಳು ದೂರದಲ್ಲಿ ಕಣ್ಮರೆಯಾಗುತ್ತಿದ್ದಂತೆ ಕುರುಜಂಗಲದ ಜನರು ದಿಗ್ಭ್ರಮೆಗೊಂಡ ಮೌನದಲ್ಲಿ ನಿಂತರು. ಅವರ ಮನಸ್ಸುಗಳು ಮುಂಬರುವ ವಿಷಯಗಳ ಭಾರದಿಂದ ಅಲುಗಾಡುತ್ತಿದ್ದವು. ಯುಧಿಷ್ಠಿರನ ನಿರ್ಗಮನದ ನೆನಪು. ಯುಧಿಷ್ಠಿರ ಮತ್ತು ಅವನ ಸಹೋದರರು ತಮ್ಮ ರಾಜ್ಯವನ್ನು ತೊರೆದಾಗ ಕುಂತಿಯ ಸದ್ಗುಣಶೀಲ ಮಗನೂ
ಅಸಲವಾದ ಸಂಕಲ್ಪದೊಂದಿಗೆ ಅವರನ್ನು ಉದ್ದೇಶಿಸಿ ಮಾತನಾಡಿದನು. ನಾವು ಈ 12 ವರ್ಷಗಳ ಕಾಲ ಏಕಾಂತ ಕಾಡಿನಲ್ಲಿ ವಾಸಿಸಬೇಕಾಗಿದೆ ಎಂದು ದೃಢನಿಶ್ಚಯದಿಂದ ತೊಟ್ಟಿಕ್ಕಿದ ಅವನ ಮಾತುಗಳು. ಆದ್ದರಿಂದ ಈ ಪ್ರಬಲ ಕಾಡಿನಲ್ಲಿ ಪಕ್ಷಿಗಳು ಮತ್ತು ಜಿಂಕೆಗಳು ಮತ್ತು ಹೂವುಗಳು ಮತ್ತು ಹಣ್ಣುಗಳಿಂದ ಸಮೃದ್ಧವಾಗಿರುವ ನೋಡಲು ಸುಂದರವಾದ ಮತ್ತು ಮಂಗಳಕರವಾದ ಸದ್ಗುಣಶೀಲ ವ್ಯಕ್ತಿಗಳು ವಾಸಿಸುವ ಮತ್ತು ಈ ಎಲ್ಲಾ ವರ್ಷಗಳಲ್ಲಿ ನಾವು ಸಂತೋಷದಿಂದ ವಾಸಿಸುವ ಸ್ಥಳವನ್ನು ಹುಡುಕಿ ಪ್ರಖ್ಯಾತ ಅರ್ಜುನನಾದ ಧನಂಜಯನು ಗೌರವದಿಂದ ಉತ್ತರಿಸಿದನು. ನೀನು ಎಲ್ಲ ಮಹಾನ್ ಮತ್ತು ಹಳೆಯ ಋಷಿಗಳ ಮೇಲೆ ಗೌರವಯುತವಾಗಿ ಕಾಯುತ್ತಿದ್ದೀಯ. ಮನುಷ್ಯರ ಜಗತ್ತಿನಲ್ಲಿ ನಿನಗೆ ಅಪರಿಚಿತವಾದದ್ದು ಯಾವುದೂ ಇಲ್ಲ. ಅವನು ಯುಧಿಷ್ಠಿರನ ಬುದ್ಧಿವಂತಿಕೆ ಮತ್ತು ಅನುಭವವನ್ನು ಅಂಗೀಕರಿಸುತ್ತಾ ನಮ್ರತೆಯಿಂದ ಮಾತನಾಡಿದನು. ಮತ್ತು ಓ ಭರತ ಜನಾಂಗದ ಗೂಳಿ, ನೀನು ಯಾವಾಗಲೂ ದ್ವೈಪಾಯನ ಮತ್ತು ಇತರರು ಸೇರಿದಂತೆ ಬ್ರಾಹ್ಮಣರ ಮೇಲೆ ಗೌರವದಿಂದ ಕಾಯುತ್ತಿದ್ದೀಯ ಮತ್ತು ದೊಡ್ಡ ತಪಸ್ವಿ ಯೋಗ್ಯತೆಯ ನಾರದನ ಮೇಲೆ ನೀನು ಅವರ ಅಭಿಪ್ರಾಯಗಳು ಮತ್ತು ಪರಾಕ್ರಮವನ್ನು ಸಹ ತಿಳಿದಿರುವೆ. ಅರ್ಜುನನ ಮಾತುಗಳನ್ನು ಕೇಳಿದಾಗ ಯುಧಿಷ್ಠಿರನ ಕಣ್ಣುಗಳು ಮೆಚ್ಚುಗೆಯಿಂದ ಹೊಳೆಯುತ್ತಿದ್ದವು. ನೀನು ಹೇಳಿದ್ದು ನನಗೆ ಹಿತವೆನಿಸುತ್ತದೆ ಎಂದು ಉತ್ತರಿಸಿದನು. ಹೂವುಗಳಿಂದ ತುಂಬಿದ ಮತ್ತು ನೋಡಲು ಆನಂದದಾಯಕವಾದ ಅನೇಕ ಪ್ರಭೇದದ ಪಕ್ಷಿಗಳು ವಾಸಿಸುವ ಪವಿತ್ರ ಮತ್ತು ಪ್ರಸಿದ್ಧವಾದ ದ್ವೈತವನವೆಂಬ ಸರೋವರಕ್ಕೆ ಹೋಗೋಣ. ಅವರು ಸರೋವರದ ಕಡೆಗೆ ಪ್ರಯಾಣಿಸುತ್ತಿದ್ದಾಗ ಯುಧಿಷ್ಠಿರನು ಹಲವಾರು ಬ್ರಾಹ್ಮಣರಿಂದ ಸುತ್ತುವರಿದಿದ್ದನು. ಅವರಲ್ಲಿ ಕೆಲವರು ಬೆಂಕಿಯಿಂದ ತ್ಯಾಗ ಮಾಡಿದರು, ಇತರರು ಭಿಕ್ಷೆ ಬೇಡುತ್ತಿದ್ದರು ಅಥವಾ ವೇದಗಳ ಅಧ್ಯಯನಕ್ಕೆ ಮೀಸಲಿಟ್ಟಿದ್ದರು. ರಾಜನ ಪರಿವಾರದಲ್ಲಿ 100 ಮಹಾತ್ಮರು ಸೇರಿದ್ದರು. ಅವರು ತಪಸ್ವಿ, ಯಶಸ್ಸು ಮತ್ತು ಕಠಿಣ ಪ್ರತಿಜ್ಞೆಗಳಿಂದ ಕಿರೀಟಧಾರಣೆಗೊಂಡರು. ಅವರು ಒಟ್ಟಾಗಿ ಪವಿತ್ರವಾದ ದ್ವೈತದ ಅರಣ್ಯವನ್ನು ಪ್ರವೇಶಿಸಿದರು. ಅಲ್ಲಿ ಗಾಳಿಯು ಹೂಬಿಡುವ ಹೂವುಗಳ ಸಿಹಿ ಸುವಾಸನೆಯಿಂದ ತುಂಬಿತ್ತು. ಆ ಅರಣ್ಯವು ನೋಡಲು ವಿಸ್ಮಯಕಾರಿಯಾಗಿತ್ತು. ಅವುಗಳ ಮೇಲೆ ಸಾಲಗಳು, ಅಂದೈಗಳು, ಮಾವಿನ ಹಣ್ಣುಗಳು, ಮಧುಕಗಳು, ನಿಪಾಗಳು ಮತ್ತು ಕದಮ್ಮಗಳು ಎತ್ತರವಾಗಿದ್ದವು. ಅವುಗಳ ಕೊಂಬೆಗಳು ಹಣ್ಣುಗಳಿಂದ ತುಂಬಿದವು. ಮರಗಳು ಮಳೆಬಿಲ್ಲಿನ ಎಲ್ಲಾ ಬಣ್ಣಗಳ ಹೂವುಗಳಿಂದ ಅಲಂಕರಿಸಲ್ಪಟ್ಟವು ಮತ್ತು ನವಿಲುಗಳು, ದತ್ಯುಹಗಳು, ಚಕೋರಗಳು, ವರ್ಹಿನ್ಗಳು ಮತ್ತು ಕೋಕಿಲಾಗಳ ಹಿಂಡುಗಳು ಮರದ ಮೇಲ್ಭಾಗದಿಂದ ಸಿಹಿ ಮಧುರವನ್ನು ಹಾಡುತ್ತಿದ್ದವು. ಅವರು ಕಾಡಿನ ಆಲಕ್ಕೆ ಅಲೆದಾಡುತ್ತಿದ್ದಾಗ ಯುಧಿಷ್ಠಿರನು ದೈತ್ಯ ಆನೆಗಳ ಹಿಂಡುಗಳನ್ನು ಕಂಡನು. ಅವುಗಳ ದಂತಗಳು ಸೂರ್ಯನ ಬೆಳಕಿನಲ್ಲಿ ಮಿನುಗುತ್ತಿದ್ದವು. ರಾಜನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅವರು ಈ ಭವ್ಯವಾದ ಜೀವಿಗಳನ್ನು ನೋಡಿದಾಗ ಅವರ ಸೊಗಸಾದ ತಾಯಂದಿರೊಂದಿಗೆ ಸುಂದರವಾದ ಭೋಗವತಿಯ ಸರಸ್ವತಿ ಹತ್ತಿರ ಅವರು ಯಶಸ್ಸಿನಿಂದ ಕಿರೀಟಧಾರಿಗಳಾದ ಹಲವಾರು ಸನ್ಯಾಸಿಗಳನ್ನು ಮತ್ತು ಮರಗಳ ಕೊಕ್ಕನ್ನು ಧರಿಸಿದ ಸದ್ಗುಣಶೀಲ ಪುರುಷರನ್ನು ಎದುರಿಸಿದರು. ರಾಜಮನೆತನದ ಪರಿವಾರವನ್ನು ಹಾದು ಹೋಗಲು ಜನಸಮೂಹವು ಬೇರ್ಪಟ್ಟಿತು ಮತ್ತು ಯುಧಿಷ್ಠಿರನು ತನ್ನ ರಥದಿಂದ ತನ್ನ ಸಹೋದರರು ಮತ್ತು ಅನುಯಾಯಿಗಳೊಂದಿಗೆ ಇಳಿದನು. ರಾಜನ ಉಪಸ್ಥಿತಿಯು ಗೌರವವನ್ನು ಪಡೆದು ಚರಣರು ಮತ್ತು ಸಿದ್ಧರ ಸಮೂಹವು ಅವನ ಕಡೆಗೆ ಸೇರಿತು. ದ್ವೈತ ಕಾಡಿನ ಮಧ್ಯಭಾಗದಲ್ಲಿ ಗಾಳಿಯಲ್ಲಿ ಸಾಲ ಮರಗಳು ನಿಧಾನವಾಗಿ ತೂಗಾಡುತ್ತಿದ್ದವು ಮತ್ತು ಸರಸ್ವತಿ ನದಿಯು ಪ್ರಶಾಂತವಾಗಿ ಹರಿಯುತ್ತಿತ್ತು. ಪಾಂಡವರು ತಮ್ಮ ವನವಾಸದಿಂದ ತಾತ್ಕಾಲಿಕ ಆಶ್ರಯವನ್ನು ಪಡೆದರು. ಒಂದು ಕಾಲದಲ್ಲಿ ಸ್ವತಃ ಇಂದ್ರನಂತೆ ಇದ್ದ ರಾಜಕುಮಾರರು ಈಗ ರಾಜತ್ವದ ಕಾಳಜಿಯಿಂದ ಹೊರಗುಳಿಯದೆ ಕಾಡಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಕುರು ಜನಾಂಗದ ಆ ಗೂಳಿಯ ರಾಜ ಯುಧಿಷ್ಠಿರನು ಈ ಕಾಡಿನಲ್ಲಿ ವಾಸಿಸುತ್ತಿದ್ದ ಎಲ್ಲಾ ಸನ್ಯಾಸಿಗಳು ಮತ್ತು ಋಷಿಗಳನ್ನು ಮೆಚ್ಚಿಸಲು
ನಿರ್ಧರಿಸಿದನು. ಅವನು ಅವರಿಗೆ ಅತ್ಯುತ್ತಮವಾದ ಹಣ್ಣುಗಳು ಮತ್ತು ಬೇರುಗಳನ್ನು ಅರ್ಪಿಸಿದನು ಮತ್ತು ಅವನ ಪುರೋಹಿತನಾದ ದೌಮ್ಯನು ಇಷ್ಟಿ ಮತ್ತು ಪೈತ್ರೇಯಾದ ಪವಿತ್ರ ವಿಧಿಗಳನ್ನು ಬಹಳ ಉತ್ಸಾಹದಿಂದ ನೆರವೇರಿಸಿದನು. ಒಂದು ದಿನ ಪಾಂಡವರು ತಮ್ಮ ಹೊಸ ಸ್ನೇಹಿತರ ನಡುವೆ ಕುಳಿತಿದ್ದಾಗ ಮಾರ್ಕಂಡೇಯ ಎಂಬ ಬುದ್ಧಿವಂತ ವೃದ್ಧನು ಅವರ ಆಶ್ರಮಕ್ಕೆ ಬಂದನು. ತಪಸ್ವಿಗಳಿಂದ ಸುತ್ತುವರಿದ ದ್ರೌಪದಿ, ಯುಧಿಷ್ಠಿರ, ಭೀಮ ಮತ್ತು ಅರ್ಜುನರನ್ನು ನೋಡಿದಾಗ ಅವನ ಕಣ್ಣುಗಳು ವಯಸ್ಸು ಮತ್ತು ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ಈ ಕಾಡಿನಲ್ಲಿ ವಾಸಿಸುತ್ತಿದ್ದ ರಾಮನ ಕಥೆಯನ್ನು ನೆನಪಿಸಿಕೊಳ್ಳುತ್ತಾ ಅವನು ತನ್ನಷ್ಟಕ್ಕೆ ತಾನೇ ಮುಗುಳ್ನಕ್ಕನುರುದ್ಧ ಋಷಿಯ ನಾಸ್ತಾಜ್ಯವನ್ನು ಅರಿತ ಯುಧಿಷ್ಠಿರನು ಆ ಕೂಟದ ನಡುವೆ ತಾನು ಏಕಾಂಗಿಯಾಗಿ ಏಕೆ ಸಂತೋಷವಾಗಿದ್ದೇನೆ ಎಂದು ಕೇಳಿದನು. ಮಾರ್ಕಂಡೇಯನು ಪಾಂಡವರು ಇಂತಹ ಸಂಕಟದಲ್ಲಿ ಸಿಲುಕಿರುವುದನ್ನು ನೋಡಿ ತನಗೂ ದುಃಖವಾಯಿತು ಎಂದು ಉತ್ತರಿಸಿದನು. ಅವನು ತನ್ನ ರಾಜ್ಯವನ್ನು ತ್ಯಜಿಸಿದ ಮತ್ತು ತನ್ನ ತಂದೆಯ ಆಜ್ಞೆಯನ್ನು ಪಾಲಿಸಲು ಸಂತೋಷಪಟ್ಟ ಯುಧಿಷ್ಠಿರನಿಗೆ ರಾಮನನ್ನು ನೆನಪಿಸಿದನು. ಇಂದ್ರನಂತೆಯೇ ರಾಮನೂ ಸಹ ಕಾಡಿನಲ್ಲಿ ವಾಸಿಸಬೇಕಾಗಿತ್ತು ಎಂದು ಮಾರ್ಕಂಡೇಯನು ಹೇಳಿದನು. ಅವನು ಪಾಪರಹಿತನಾಗಿದ್ದನು, ಪರಾಕ್ರಮದಲ್ಲಿ ಸಕ್ರನಿಗೆ ಸಮಾನನಾಗಿದ್ದನು. ಆದರೂ ಅವನು ಎಲ್ಲಾ ಪ್ರಾಪಂಚಿಕ ಸುಖಗಳನ್ನು ತ್ಯಜಿಸಬೇಕಾಯಿತು. ಹಳೆಯ ಋಷಿಯ ಮಾತುಗಳು ಯುಧಿಷ್ಠಿರನಿಗೆ ಒಂದು ಪಾಠವಾಗಿದ್ದವು. ನಿಜವಾದ ಶಕ್ತಿಯಲ್ಲಿಲ್ಲ, ಆದರೆ ಸದ್ಗುಣ ಮತ್ತು ಕರ್ತವ್ಯದಲ್ಲಿದ್ದ ದಿನಗಳು ಉರುಳಿದಂತೆ ದ್ವೈತ ಅರಣ್ಯವು ಆಧ್ಯಾತ್ಮಿಕ ಚಟುವಟಿಕೆಯ ಕೇಂದ್ರವಾಯಿತು. ದೂರದಿಂದ ಬ್ರಾಹ್ಮಣರು ಪಾಂಡವರ ನಡುವೆ ವಾಸಿಸಲು ಬಂದರು, ತಮ್ಮ ಪವಿತ್ರ ವಿಧಿಗಳನ್ನು ನೆರವೇರಿಸಿದರು ಮತ್ತು ವೈದಿಕ ಸ್ತೋತ್ರಗಳನ್ನು ಪಠಿಸಿದರು. ಪ್ರೀತಿಯ ಪುತ್ರರು ತಮ್ಮ ಬಿಲ್ಲುಗಾರಿಕೆಯನ್ನು ಅಭ್ಯಾಸ ಮಾಡುವಾಗ ಗಾಳಿಯು ಪಟ್ಟಣದ ಸಿಹಿ ಶಬ್ದಗಳಿಂದ ಮತ್ತು ಬಿಲ್ಲುಗಳ ತಿರುವುಗಳಿಂದ ತುಂಬಿತ್ತು. ಒಂದು ಸಂಜೆ ವಾಕಾ ಎಂಬ ಪ್ರಸಿದ್ಧ ಋಷಿಯು ಯುಧಿಷ್ಠಿರನನ್ನು ಉದ್ದೇಶಿಸಿ, ಈಗೋ ಕುಬುಸರ ಮುಖ್ಯಸ್ಥನೇ, ಹೋಮ ಸಮಯ ಬಂದಿದೆ. ತಪಸ್ಸಿಗೆ ಮೀಸಲಾಗಿರುವ ಈ ಬ್ರಾಹ್ಮಣರು ಈ ಪವಿತ್ರ ಪ್ರದೇಶದಲ್ಲಿ ಧರ್ಮದ ವಿಧಿಗಳನ್ನು ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದನು. ಋಷಿಯ ಮಾತುಗಳು ಎರಡು ವರ್ಗಗಳ ನಡುವಿನ ಏಕತೆಯ ಶಕ್ತಿಗೆ ಸಾಕ್ಷಿಯಾಗಿದ್ದವು. ಗಾಳಿಯು ಅರಣ್ಯವನ್ನು ಹೀರಿಕೊಳ್ಳುವಂತೆಯೇ ಕ್ಷತ್ರಿಯ ಶಕ್ತಿಯೊಂದಿಗೆ ಬ್ರಹ್ಮ ಶಕ್ತಿಯು ಬೆರೆತು ಹೋಗಬಹುದು ಮತ್ತು ಕ್ಷತ್ರಿಯನು ಬ್ರಹ್ಮ ಶಕ್ತಿಯೊಂದಿಗೆ ಬೆರೆತು ಹೋಗಬಹುದು. ಶಕ್ತಿಯನ್ನು ಒಟ್ಟುಗೂಡಿಸಿದ ವೈಶಂಪಾಯನನು ಯುಧಿಷ್ಠಿರ ಮತ್ತು ಕೃಷ್ಣನ ಪಕ್ಕದಲ್ಲಿ ಕುಳಿತಾಗ ಸೂರ್ಯನು ಕಾಡಿನ ಮೇಲೆ ಮುಳುಗಿ ಮರಗಳ ಮೇಲೆ ಬೆಚ್ಚಗಿನ ಕಿತ್ತಲೆ ಬಣ್ಣದ ಹೊಳಪನ್ನು ಬೀರಿದನು. ವಾತಾವರಣವು ದುಃಖದಿಂದ ತುಂಬಿತ್ತು ಮತ್ತು ಮೂವರು ಸ್ನೇಹಿತರು ಮೌನವಾದ ಧ್ವನಿಯಲ್ಲಿ ಮಾತನಾಡುತ್ತಿದ್ದರು. ಯುಧಿಷ್ಠಿರನೊಂದಿಗೆ ಮಾತನಾಡುವಾಗ ಕೃಷ್ಣನ ಧ್ವನಿಯು ಸೌಮ್ಯವಾಗಿತ್ತು, ಆದರೆ ಭಾವಾವೇಶದಿಂದ ಕೂಡಿತ್ತು. ಓ ರಾಜನೇ, ಧೃತರಾಷ್ಟ್ರನ ಆ ದುಷ್ಟ ಮನಸ್ಸಿನ ಮಗನು ತಾನು ಮಾಡಿದ ಕೃತ್ಯದ ಬಗ್ಗೆ ಹೇಗೆ ವಿಷಾದಿಸುವುದಿಲ್ಲ? ಆತ ಜಿಂಕೆಯ ಚರ್ಮವನ್ನು ಧರಿಸಿ ನಮ್ಮನ್ನು ವನವಾಸಕ್ಕೆ ಕಳುಹಿಸಿದನು, ಆದರೂ ಆತ ಯಾವುದೇ ಪಶ್ಚಾತ್ತಾಪವನ್ನು ತೋರಿಸಲಿಲ್ಲ. ಆತನ ಹೃದಯವು ಉಕ್ಕಿನಿಂದ ಮಾಡಲ್ಪಟ್ಟಿದೆ, ಏಕೆಂದರೆ ಆತನು ನಿಮ್ಮೊಂದಿಗೆ ಅಂತಹ ಕಠಿಣ ಮಾತುಗಳಿಂದ ಮಾತನಾಡಬಲ್ಲನು. ಯುಧಿಷ್ಠಿರನ ಕಣ್ಣುಗಳು ಮಸುಕಾಗಿದ್ದವು, ಆತನ ಧ್ವನಿಯು ಪಿಸುಗುಟ್ಟಿದಂತಿತ್ತು. ನಮ್ಮ ಆಸ್ಥಾನದಲ್ಲಿ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ದಂತಾಸನದ ಆಸನ ನನಗೆ ನೆನಪಿದೆ. ಈಗ ನಾನು ಒಂದು ಸರಳವಾದ ಕುಶಹುಲ್ಲಿನ ಚಾಪೆಯ ಮೇಲೆ ಕುಳಿತುಕೊಂಡಿದ್ದೇನೆ. ಅದರ ನೆನಪು ನನಗೆ ದುಃಖವನ್ನು ತುಂಬುತ್ತದೆ. ಮುಂದುವರಿಯುವ ಮೊದಲು ಆತ ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ನಿಲ್ಲುತ್ತಾನೆ. ನಮ್ಮ ಆಸ್ಥಾನದಲ್ಲಿ ರಾಜರು ನಮ್ಮ ಸುತ್ತಲೂ ಒಟ್ಟುಗೂಡಿದ ದಿನಗಳನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ಮತ್ತು ನಾವು ಅವರಿಗೆ ಚಿನ್ನದ ತಟ್ಟೆಯಲ್ಲಿ ಹೊತ್ತ ಆಹಾರವನ್ನು ನೀಡುತ್ತಿದ್ದೆವು. ಬ್ರಾಹ್ಮಣರು ನಮ್ಮನ್ನು ಆಶೀರ್ವದಿಸಲು ಬರುತ್ತಿದ್ದರು ಮತ್ತು
ನಾವು ಅವರಿಗೆ ಅತ್ಯುತ್ತಮವಾದ ಭಕ್ಷ್ಯಗಳನ್ನು ನೀಡುತ್ತಿದ್ದೆವು. ಆದರೆ ಈಗ ನನ್ನ ಸಹೋದರರು ಬಟ್ಟೆಗಳನ್ನು ಧರಿಸಿ ಅವರಿಗೆ ಯೋಗ್ಯವಲ್ಲದ ಬಟ್ಟೆಗಳನ್ನು ಧರಿಸಿರುವುದನ್ನು ನಾನು ನೋಡುತ್ತೇನೆ. ಯುಧಿಷ್ಠಿರನ ಮಾತುಗಳನ್ನು ಕೇಳುವಾಗ ಕೃಷ್ಣನ ಕಣ್ಣುಗಳು ಕರುಣೆಯಿಂದ ಹೊಳೆಯುತ್ತಿದ್ದವು. ಓ ರಾಜನೇ, ನನಗೂ ಆ ದಿನಗಳು ನೆನಪಾಗುತ್ತಿವೆ. ಸೂರ್ಯನಂತೆ ಹೊಳೆಯುತ್ತಿದ್ದ ನಿನ್ನ ದೇಹವನ್ನು ನಾನು ನೋಡಿದೆನು. ಚಂದನ್ ಪೇಸ್ತದಿಂದ ಅಲಂಕರಿಸಲ್ಪಟ್ಟಿದ್ದೇನೆ. ಆದರೆ ಈಗ ನೀನು ಇಲ್ಲಿ ಮಣ್ಣು ಮತ್ತು ಕೊಳಕುಗಳಿಂದ ಆವೃತನಾಗಿ ಕುಳಿತಿರುವೆ. ದುಃಖವು ನನ್ನನ್ನು ಹಿಡಿದುಕೊಂಡಿದೆ ಮತ್ತು ನಾನು ಅದನ್ನು ಸಹಿಸಲಾರೆ. ಮೌನವಾಗಿ ಕೇಳುತ್ತಿದ್ದ ಭೀಮಸೇನನು ಮುಂದೆ ಹೇಳಿದನು, ಓ ರಾಜನೇ, ನಮ್ಮನ್ನು ನೋಡಿ ನಿನಗೆ ಏಕೆ ಕೋಪ ಬರುತ್ತಿಲ್ಲ? ನಾವು ವನವಾಸದಲ್ಲಿ ವಾಸಿಸುತ್ತಿದ್ದೇವೆ, ಸಂತೋಷಕ್ಕೆ ಅರ್ಹರಾಗಿದ್ದೇವೆ. ಬದಲಿಗೆ ನಾವು ಬಳಲುತ್ತಿದ್ದೇವೆ. ನಿನ್ನ ಕೋಪವು ನಮ್ಮ ಶತ್ರುಗಳ ಮೇಲೆ ಏಕೆ ಉರಿಯುತ್ತಿಲ್ಲ? ಕೃಷ್ಣನು ಸಮ್ಮತಿಸಿ ತಲೆಯಾಡಿಸಿದನು. ಮನುಷ್ಯರಲ್ಲಿ ಆ ಹುಲಿಯಾದ ಅರ್ಜುನನು ಈಗ ನಮ್ಮೊಂದಿಗಿದ್ದಾನೆ. ಒಂದು ಕಾಲದಲ್ಲಿ ಭೂಮಿಯ ರಾಜರನ್ನು ಸೋಲಿಸಲು ತನ್ನ ಬಿಲ್ಲು ಮತ್ತು ಬಾಣವನ್ನು ಬಳಸಿದವನು ಈಗ ವನವಾಸದಲ್ಲಿ ನಮ್ಮ ಪಕ್ಕದಲ್ಲಿ ನಡೆಯುತ್ತಾನೆ. ದಂಡೆಗಳನ್ನು ಹೊರಹಾಕುವಲ್ಲಿ ಎಷ್ಟು ವೇಗವಾಗಿ ಆತನ ಹಗುರವಾದ ಕೈ ನೋಡುವುದಕ್ಕೆ ಆಶ್ಚರ್ಯಕರವಾಗಿದೆ. ಆದರೆ ಅವನು ಸಹ ಕ್ರಮ ಕೈಗೊಳ್ಳುವ ಮೊದಲು ನಿಮ್ಮ ವಾಗ್ದಾನವನ್ನು ಪೂರೈಸಲು ಕಾಯುತ್ತಾನೆ. ಕೃಷ್ಣನ ಮಾತುಗಳನ್ನು ಕೇಳುವಾಗ ಯುಧಿಷ್ಠಿರನ ಕಣ್ಣುಗಳು ದೃಢನಿಶ್ಚಯದಿಂದ ಹೊಳೆಯುತ್ತಿದ್ದವು. ನಾನು ಶತ್ರುವನ್ನು ಕ್ಷಮಿಸುವುದಿಲ್ಲ. ಅವನ ಧ್ವನಿಯು ಬಲಗೊಳ್ಳುತ್ತಾ ಅವನು ಹೇಳಿದನು, ಅವಕಾಶ ಬಂದಾಗ ತನ್ನ ಶಕ್ತಿಯನ್ನು ಕಂಡುಕೊಳ್ಳದ ಆ ಕ್ಷತ್ರಿಯನನ್ನು ಎಲ್ಲಾ ಜೀವಿಗಳು ಎಂದಿಗೂ ಕಡೆಗಣಿಸುತ್ತವೆ. ನಾನು ಅವರಿಗೆ ನನ್ನ ಕ್ಷಮೆಯನ್ನು ನೀಡುವುದಿಲ್ಲ. ಕೃಷ್ಣನು ಮುಗುಳ್ನಕ್ಕನು. ಅವನ ಕಣ್ಣುಗಳಲ್ಲಿ ಅನುಮೋದನೆಯ ಸುಳಿವು. ಖಂಡಿತವಾಗಿಯೂ ಗಾಜನೆ, ನಿನ್ನ ಶಕ್ತಿಯಿಂದ ನಿಸ್ಸಂದೇಹವಾಗಿ ನೀನು ಅವರೆಲ್ಲರನ್ನೂ ಕೊಲ್ಲಬಹುದು ಮತ್ತು ಕ್ಷಮೆಯ ಸಮಯ ಬಂದಾಗ ಸಮಾಧಾನವಾಗದ ಕ್ಷತ್ರಿಯನು ಜನಪ್ರಿಯವಾಗುವುದಿಲ್ಲ. ಪ್ರಾಚೀನ ಕಾಲದಲ್ಲಿ ವಿರೋಚನನ ಮಗನಾದ ವಾಲಿ ಅಸುರರು ಮತ್ತು ದಾನವರ ಮುಖ್ಯಸ್ಥ ಆಗಿದ್ದ ತನ್ನ ಅಜ್ಜ ಪ್ರಹ್ಲಾದನ ಬುದ್ಧಿವಂತಿಕೆಯನ್ನು ಬಯಸಿದನು. ಪ್ರಹ್ಲಾದನು ತನ್ನ ಮಹಾನ್ ಬುದ್ಧಿವಂತಿಕೆ ಮತ್ತು ಕರ್ತವ್ಯದ ರಹಸ್ಯಗಳ ಜ್ಞಾನಕ್ಕೆ ಹೆಸರುವಾಸಿಯಾಗಿದ್ದನು. ತನ್ನನ್ನು ಗೊಂದಲಕ್ಕೀಡು ಮಾಡುತ್ತಿದ್ದ ವಿಷಯದ ಬಗ್ಗೆ ಪ್ರಹ್ಲಾದನನ್ನು ತಿಳಿಸುವಂತೆ ವಾಲಿ ಕೇಳಿದನು. ಸ್ವಾಮಿ, ಕ್ಷಮೆಯೋಗ್ಯವಾದುದಾಗಿದೆ ಅಥವಾ ಶಕ್ತಿ ಮತ್ತು ಶಕ್ತಿಯ ಯಾವ ಮಾರ್ಗವನ್ನು ತೆರೆದುಕೊಳ್ಳಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮಾರ್ಗದರ್ಶನ ನೀಡುವಂತೆ ಅವನು ತನ್ನ ಅಜ್ಜನನ್ನು ಬೇಡಿಕೊಂಡನು. ಬುದ್ಧಿವಂತ ಮತ್ತು ಪ್ರತೀತಿಮಾನಕ್ಕೂ ಪರಿಚಿತರಾಗಿದ್ದ ಪ್ರಹ್ಲಾದ್ ಅವರು ವಾಲಿಯ ವಿಚಾರಣೆಗೆ ಉತ್ತರಿಸಿದರು. ಓ ಮಗು, ತಿಳಿದಿರಲಿ, ಅವರು ಹೇಳಿದರು, ಪರಿಸ್ಥಿತಿಯನ್ನು ಅವಲಂಬಿಸಿ ಶಕ್ತಿ ಮತ್ತು ಕ್ಷಮೆ ಎರಡೂ ಯೋಗ್ಯವಾಗಿರಬಹುದು ಅಥವಾ ಇಲ್ಲದಿರಬಹುದು. ನಿರಂತರ ಕ್ಷಮೆಯು ಅನೇಕ ದುಷ್ಕೃತ್ಯಗಳನ್ನು ಅನುಭವಿಸಲು ಕಾರಣವಾಗಬಹುದು ಎಂದು ಪ್ರಹ್ಲಾದ್ ವಿವರಿಸಿದರು. ಏಕೆಂದರೆ ಸೇವಕರು ಮತ್ತು ಅಪರಿಚಿತರು ಅವನನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ಯಾವುದೇ ಜೀವಿ ಅವನ ಕಡೆಗೆ ಬಾಗುವುದಿಲ್ಲ. ವಿದ್ವಾಂಸರು ಕ್ಷಮೆಯ ನಿರಂತರ ಅಭ್ಯಾಸವನ್ನು ಸಾರಿಸುವುದಿಲ್ಲ ಎಂದು ಅವರು ವಾಲಿಯನ್ನು ಎಚ್ಚರಿಸಿದರು. ಪ್ರಹ್ಲಾದ್ ಮುಂದುವರಿಸುತ್ತಾ, ಯಾವಾಗಲೂ ಕ್ಷಮಿಸುವ ವ್ಯಕ್ತಿಯು ಹಲವಾರು ನ್ಯೂನತೆಗಳಿಂದ ಬಳಲುತ್ತಾನೆ. ಅವನ ಸೇವಕರು ಮತ್ತು ಪರಿಚಾರಕರು ಕೀಳು ಮನಸ್ಸಿನವರಾಗುತ್ತಾರೆ ಮತ್ತು ಅವನ ಸಂಪತ್ತು ಮತ್ತು ಆಸ್ತಿಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಅವರು ಅವನ ಅನುಮತಿ ಇಲ್ಲದೆ ಅವನ ಆಹಾರಗಳು, ಬಟ್ಟೆಗಳು, ಆಭರಣಗಳು ಮತ್ತು ಇತರ ವಸ್ತುಗಳನ್ನು ಸಹ ವಶಪಡಿಸಿಕೊಳ್ಳುತ್ತಾರೆ. ಅಂತಹ ನಿರ್ಲಕ್ಷ್ಯವು ಸಾವಿಗಿಂತ ಕೆಟ್ಟದು ಎಂದು ಪ್ರಹ್ಲಾದ್ ಎಚ್ಚರಿಸಿದರು. ಮತ್ತೊಂದೆಡೆ ಎಂದಿಗೂ ಕ್ಷಮಿಸದವರ ದೌರ್ಬಲ್ಯಗಳನ್ನು ಪ್ರಹ್ಲಾದ್ ವಿವರಿಸಿದ್ದಾರೆ. ಆ ಕತ್ತಲೆಯಿಂದ ಸುತ್ತುವರಿದ ಕೋಪಗೊಂಡ ವ್ಯಕ್ತಿ ಯಾವಾಗಲೂ ವ್ಯಕ್ತಿಗಳು ಅರ್ಹರಾಗಿರಲಿ ಅಥವಾ ಇಲ್ಲದಿರಲಿ ಅವರಿಗೆ ಶಿಕ್ಷೆಯನ್ನು ನೀಡುತ್ತಾನೆ. ಅವನು ತನ್ನ ಸ್ನೇಹಿತರಿಂದ ಬೇರ್ಪಟ್ಟಿರುತ್ತಾನೆ ಮತ್ತು ಸಂಬಂಧಿಕರು ಮತ್ತು ಅಪರಿಚಿತರಿಂದ ದ್ವೇಷಿಸಲ್ಪಡುತ್ತಾನೆ. ಅಂತಹ ವ್ಯಕ್ತಿಯು ಸಂಪತ್ತಿನ ನಷ್ಟವನ್ನು
ಅನುಭವಿಸುತ್ತಾನೆ. ನಿರ್ಲಕ್ಷ್ಯ ದುಃಖ, ದ್ವೇಷ, ಗೊಂದಲ ಮತ್ತು ಶತ್ರುಗಳನ್ನು ಕೊಯ್ಯುತ್ತಾರೆ. ಒಬ್ಬರು ತಮ್ಮ ಶಕ್ತಿಯನ್ನು ಪ್ರದರ್ಶಿಸಬೇಕು ಮತ್ತು ಸರಿಯಾದ ಸಂದರ್ಭಗಳಲ್ಲಿ ಕ್ಷಮೆಯನ್ನು ತೋರಿಸಬೇಕು ಎಂದು ಪ್ರಹ್ಲಾದ್ ವಾಲಿಯವರಿಗೆ ಸಲಹೆ ನೀಡಿದರು. ಸರಿಯಾದ ಸಮಯದಲ್ಲಿ ಕ್ಷಮಿಸುವವನು ಮತ್ತು ಸರಿಯಾದ ಸಮಯದಲ್ಲಿ ಕಠಿಣ ಮತ್ತು ಪ್ರಬಲನಾಗುವವನು ಈ ಜಗತ್ತಿನಲ್ಲಿ ಮತ್ತು ಇನ್ನೊಂದರಲ್ಲಿ ಸಂತೋಷವನ್ನು ಪಡೆಯುತ್ತಾನೆ. ನಂತರ ಪ್ರಹ್ಲಾದನು ವಿದ್ವಾಂಸರು ನಿಗದಿಪಡಿಸಿದಂತೆ ಕ್ಷಮೆಯ ಸಂದರ್ಭಗಳನ್ನು ಸೂಚಿಸಿದನು. ನಿಮ್ಮ ಸೇವೆಯನ್ನು ಮಾಡಿದವರನ್ನು ಕ್ಷಮಿಸಿ, ಅವರು ಗಂಭೀರವಾದ ತಪ್ಪಿನಲ್ಲಿ ತಪ್ಪಿತಸ್ಥರಾಗಿದ್ದರೂ ಸಹ ಅಜ್ಞಾನ ಮತ್ತು ಮೂರ್ಖತನದಿಂದ ಅಪರಾಧ ಮಾಡಿದವರನ್ನು ಕ್ಷಮಿಸಿ, ಅರಿವಿಲ್ಲದೆ ವಾದಿಸುವವರನ್ನು ಶಿಕ್ಷಿಸಿ, ಪ್ರತಿ ಪ್ರಾಣಿಯ ಮೊದಲ ಅಪರಾಧವನ್ನು ಕ್ಷಮಿಸಿ ಮತ್ತು ಇಷ್ಟವಿಲ್ಲದ ಅಪರಾಧಿಯನ್ನು ಕ್ಷಮಿಸುವ ಮೊದಲು ಮನವಿಯನ್ನು ಚೆನ್ನಾಗಿ ಪರೀಕ್ಷಿಸಿ ದ್ರೌಪದಿ ಪ್ರಹ್ಲಾದನ ಮಾತುಗಳನ್ನು ಕೇಳುತ್ತಾ ಮುಂದುವರಿಸಿದಳು. ಆದ್ದರಿಂದ ನಿನ್ನ ಶಕ್ತಿಯನ್ನು ಚಲಾಯಿಸಲು ನಿನಗೆ ಸಮಯ ಬಂದಿದೆ ಎಂದು ನಾನು ಭಾವಿಸುತ್ತೇನೆ. ನಮಗೆ ಯಾವಾಗಲೂ ದಾಯವನ್ನುಂಟು ಮಾಡುವ ಧೃತರಾಷ್ಟ್ರನ ದುರಾಸೆಯ ಪುತ್ರರಾದ ಕುರುಗಳಿಗೆ ಈ ಉಡುಗೊರೆಯು ಕ್ಷಮೆಗಾಗಿ ಸಮಯವಲ್ಲ. ಅವಳು ತನ್ನ ಪತಿ ದುರ್ಯೋಧನನನ್ನು ತಮ್ಮ ಶತ್ರುಗಳಾದ ಪಾಂಡವರ ವಿರುದ್ಧ ತನ್ನ ಶಕ್ತಿಯನ್ನು ಬಳಸಲು ಒತ್ತಾಯಿಸಿದಳು. ಬಿಸಿಯಾದ ಚರ್ಚೆಯ ಮಧ್ಯೆ ಯುಧಿಷ್ಠಿರನು ದ್ರೌಪದಿಯ ಕಡೆಗೆ ತಿರುಗಿ, ಕೋಪವು ಸಮೃದ್ಧಿ ಮತ್ತು ಪ್ರತಿಕೂಲತೆ ಎರಡನ್ನೂ ತರುವ ಎರಡು ತುದಿಗಳ ಕತ್ತಿಯಾಗಿದೆ. ಇದು ಮನುಷ್ಯರನ್ನು ಕೊಲ್ಲುವ ವಿನಾಶಕಾರಿ ಶಕ್ತಿಯಾಗಿದೆ. ಅವರ ಗುರುಗಳು ಸೇಳಿದಂತೆ ಮತ್ತು ಒಬ್ಬರ ಸ್ವಂತ ಆತ್ಮವನ್ನು ಯಮ ಸಾಮ್ರಾಜ್ಯಕ್ಕೆ ಕಳುಹಿಸುತ್ತದೆ ಎಂದು ಹೇಳಿದನು. ಅನಿಯಂತ್ರಿತ ಕೋಪದ ಪರಿಣಾಮಗಳನ್ನು ಪ್ರತಿಬಿಂಬಿಸುತ್ತಾ ಅವನು ವಿರಾಮಗೊಳಿಸಿದನು. ಯುಧಿಷ್ಠಿರನು ಮುಂದುವರಿಸಿದಂತೆ ದ್ರೌಪದಿ ಶ್ರದ್ಧೆಯಿಂದ ಆಲಿಸಿದಳು. ಕೋಪದಿಂದ ಬಳಲುತ್ತಿರುವ ವ್ಯಕ್ತಿಯು ವಿಷಯಗಳನ್ನು ಅವುಗಳ ನಿಜವಾದ ಬೆಳಕಿನಲ್ಲಿ ನೋಡುವುದಿಲ್ಲ. ಅವನು ಕೊಲ್ಲಲು ಅರ್ಹನಲ್ಲದವರನ್ನು ಕೊಲ್ಲುತ್ತಾನೆ ಮತ್ತು ತನ್ನ ಗುರುಗಳನ್ನು ಸಹ ಕೊಲ್ಲುತ್ತಾನೆ. ಆದಾಗ್ಯೂ ಬುದ್ಧಿವಂತರು ತಮ್ಮ ಕೋಪವನ್ನು ನಿಯಂತ್ರಿಸುತ್ತಾರೆ. ಈ ಜಗತ್ತಿನಲ್ಲಿ ಮತ್ತು ಮುಂದಿನ ಎರಡರಲ್ಲೂ ಹೆಚ್ಚಿನ ಸಮೃದ್ಧಿಯನ್ನು ಬಯಸುತ್ತಾರೆ. ಸಮೀಪದಲ್ಲೇ ಕುಳಿತಿದ್ದ ಕೃಷ್ಣನು ಯುಧಿಷ್ಠಿರನು ಅನಿಯಂತ್ರಿತ ಭಾವನೆಗಳ ಅಪಾಯಗಳ ಬಗ್ಗೆ ಮಾತನಾಡುವಾಗ ತಲೆಯಾಡಿಸಿದನು. ಇತರರಿಂದ ಕಿರುಕುಳಕ್ಕೊಳಗಾದ ಒಬ್ಬ ದುರ್ಬಲ ವ್ಯಕ್ತಿ ತನ್ನಗಿಂತ ಬಲಶಾಲಿಗಳ ಮೇಲೆ ಕೋಪಗೊಳ್ಳುತ್ತಾನೆ. ಅಂತಿಮವಾಗಿ ತನ್ನದೇ ವಿನಾಶಕ್ಕೆ ಕಾರಣನಾಗುತ್ತಾನೆ. ಬುದ್ಧಿವಂತ ವ್ಯಕ್ತಿಯು ಬಲಶಾಲಿಯಾಗಲಿ ಅಥವಾ ದುರ್ಬಲನಾಗಿರಲಿ ತನ್ನ ಕಿರುಕುಳಗಾರರನ್ನು ಯಾವಾಗಲೂ ಕ್ಷಮಿಸಬೇಕು ಎಂದು ಹೇಳಲಾಗುತ್ತದೆ. ಯುಧಿಷ್ಠಿರನು ಕ್ಷಮೆಯ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುತ್ತಿದ್ದಂತೆ ಸಭೆಯು ಮೌನವಾಯಿತು. ನಾವು ಕ್ಷಮಿಸುವ ಮತ್ತು ದಯೆ ತೋರುವ ಕಶ್ಯಪನಂತಹ ಜನರಿಂದ ಸುತ್ತುವರಿಯಲ್ಪಡದಿದ್ದರೆ ಮನುಷ್ಯರಲ್ಲಿ ಶಾಂತಿ ಇರುವುದಿಲ್ಲ. ಕೋಪದಿಂದ ಉಂಟಾಗುವ ಕಲಹ ಮಾತ್ರ ಮುಂದುವರಿಯುತ್ತಿತ್ತು. ಅವನು ದ್ರೌಪದಿಯನ್ನು ಸೌಮ್ಯ ನೋಟದಿಂದ ನೋಡುತ್ತಾ ವಿರಾಮಗೊಳಿಸಿದನು. ಯುಧಿಷ್ಠಿರನು ಕಾಶ್ಯಪನ ಬುದ್ಧಿವಂತ ಮಾತುಗಳನ್ನು ಉಲ್ಲೇಖಿಸಿದಾಗ ಕೃಷ್ಣನು ಸಮ್ಮತಿಯಿಂದ ತಲೆಯಾಡಿಸಿದನು. ಕ್ಷಮೆ ಸದ್ಗುಣವಾಗಿದೆ, ಕ್ಷಮೆ ತ್ಯಾಗವಾಗಿದೆ, ಕ್ಷಮೆ ವೇದವಾಗಿದೆ, ಕ್ಷಮೆ ಸತ್ಯವಾಗಿದೆ. ಕ್ಷಮಿಸುವ ವ್ಯಕ್ತಿಗಳು ಯೋಗ್ಯವಾದ ತ್ಯಾಗಗಳನ್ನು ಮಾಡಿದವರು ಪಡೆಯಬಹುದಾದ ಪ್ರದೇಶಗಳನ್ನು ತಲುಪುತ್ತಾರೆ. ಈ ಪದಗಳ ಶಕ್ತಿಯಿಂದ ಸಭೆಯು ಪ್ರೇರೇಪಿಸಲ್ಪಟ್ಟಿತು. ಯುಧಿಷ್ಠಿರನು ತನ್ನ ಭಾಷಣವನ್ನು ಮುಕ್ತಾಯಗೊಳಿಸಿದಾಗ ಅವನು ದ್ರೌಪದಿಯನ್ನು ತುತ್ತು ಭಾವದಿಂದ ನೋಡಿದನು. ನನ್ನ ಪ್ರಿಯನೇ, ನಿನ್ನನ್ನು ಸಮಾಧಾನಪಡಿಸು, ನಿನ್ನ ಕೋಪಕ್ಕೆ ದಾರಿ ಮಾಡಿಕೊಡಬೇಡ. ನಮ್ಮ ಮೊಮ್ಮಗ ಶಂತನುವಿನ ಮಗ ಶಾಂತಿಯನ್ನು ಪೂಜಿಸುತ್ತಾನೆ. ದೇವಕಿಯ ಮಗನಾದ ಕೃಷ್ಣನು ಶಾಂತಿಯನ್ನು ಪೂಜಿಸುತ್ತಾನೆ. ನಾವೆಲ್ಲರೂ ಶಾಂತಿಯ ಬಗ್ಗೆ ಮಾತನಾಡೋಣ ಮತ್ತು ಕ್ಷಮೆಯನ್ನು ಬೋಧಿಸೋಣ. ಸಭೆಯು ಒಪ್ಪಂದದ ಕೋರಸ್ನಲ್ಲಿ ಸ್ಫೋಟಿಸಿತು. ಸಹಾನುಭೂತಿ ಮತ್ತು ತಿಳುವಳಿಕೆಯನ್ನು ಬೆಳೆಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡುವಾಗ ಅವರ ಧ್ವನಿಗಳು ಸಭಾಂಗಣಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಈ ಕ್ಷಣದಲ್ಲಿ ಯುಧಿಷ್ಠಿರನ ಮಾತುಗಳು ತಮ್ಮೊಳಗೆ ಒಂದು ತಾಳವನ್ನು ಹೊಡೆದಿವೆ ಎಂಬುದು ಸ್ಪಷ್ಟವಾಯಿತು. ಕ್ಷಮೆ ಕೇವಲ ಒಂದು ಸದ್ಗುಣವಲ್ಲ, ಆದರೆ ಬ್ರಹ್ಮಾಂಡವನ್ನು ಒಗ್ಗೂಡಿಸುವ ಶಕ್ತಿಯಾಗಿದೆ ಎಂದು ಅವರು ಅರಿತುಕೊಂಡರು. ಅವರು ಸಭೆಯಿಂದ
ನಿಗಮಿಸುವಾಗ ಪ್ರತಿಯೊಬ್ಬರೂ ತಮ್ಮ ಸ್ವಂತ ಭಾವನೆಗಳ ಭಾರವನ್ನು ತಮ್ಮೊಂದಿಗೆ ಹೊತ್ತುಕೊಂಡು ತಮ್ಮ ಹೃದಯದಲ್ಲಿ ಶಾಂತಿ ಮತ್ತು ಸಹಾನುಭೂತಿಯನ್ನು ಬೆಳೆಸಲು ನಿರ್ಧರಿಸಿದರು. ಸೂರ್ಯನು ಶಿಬಿರದ ಸ್ಥಳದಲ್ಲಿ ಮುಳುಗಲು ಪ್ರಾರಂಭಿಸಿದ್ದನು. ನೆರೆದಿದ್ದ ಕುಟುಂಬದ ಮೇಲೆ ಬೆಚ್ಚಗಿಲಕಿತಳೆ ಬಣ್ಣದ ಹೊಳಪನ್ನು ಬೀರಿದನು. ತನ್ನ ಪತಿ ಯುಧಿಷ್ಠಿರನನ್ನು ದುಃಖ ಮತ್ತು ಹತಾಶೆಯ ಮಾತುಗಳೊಂದಿಗೆ ಸಂಬೋಧಿಸುವಾಗ ದ್ರೌಪದಿಯ ಧ್ವನಿಯು ಸೌಮ್ಯವಾದ ಗಾಳಿಯಂತೆ ಏರಿತು. ಯುಧಿಷ್ಠಿರನೇ, ನಿನ್ನ ಪ್ರಜ್ಞೆಯನ್ನು ಒಬ್ಬಾದಿಸಿದ ಧಾತ್ರಿ ಮತ್ತು ವಿಧಾತ್ರಿಗೆ ನಾನು ತಲೆಬಾಗುತ್ತೇನೆ. ಕಣ್ಣೀರಿನಿಂದ ತುಂಬಿದ ಅವಳ ಕಣ್ಣುಗಳು, ನೀನು ಉದಾತ್ತ ವಂಶಾವಳಿಯಿಂದ ಬಂದ ರಾಜ, ನಿನ್ನ ಪೂರ್ವಜರ ಮಾರ್ಗಗಳಿಗಿಂತ ವಿಭಿನ್ನವಾಗಿ ಯೋಚಿಸು. ಕ್ರಿಯೆಗಳಿಂದ ಪ್ರಭಾವಿತರಾದ ಪುರುಷರು ಜೀವನದ ವಿವಿಧ ಸಂದರ್ಭಗಳಲ್ಲಿ ಇರಿಸಲ್ಪಡುತ್ತಾರೆ. ಕ್ರಿಯೆಗಳು ಅನಿವಾರ್ಯವಾದ ಪರಿಣಾಮಗಳನ್ನು ಉಂಟುಮಾಡುತ್ತವೆ. ಕೇವಲ ಮೂರ್ಖತನದಿಂದ ವಿಮೋಚನೆಯನ್ನು ಬಯಸುತ್ತಾರೆ. ಅವಳು ಮಾತನಾಡುತ್ತಿರುವಾಗ ದ್ರೌಪದಿಯ ನೋಟವು ತನ್ನ ಗಂಡನ ಮುಖದ ಮೇಲೆ ಬಿದ್ದಿತ್ತು ಮತ್ತು ಅವನ ಕಷ್ಟಗಳ ಭಾರವು ಅವನ ಲಕ್ಷಣಗಳ ಮೇಲೆ ಕೆತ್ತಿರುವುದನ್ನು ಅವಳು ನೋಡಿದಳು. ಇದು ಹೀಗಿರದಿದ್ದರೆ ಅವಳು ಮುಂದುವರಿಸಿದಳು, ಓ ಭರತ, ಈ ಅಸಹನೀಯ ವಿಕೋಪವು ಅಷ್ಟೊಂದು ಅನರ್ಹವಾಗಿರುವ ನಿನ್ನನ್ನು ಮತ್ತು ಈ ಮಹಾನ್ ಶಕ್ತಿಯುಳ್ಳ ನಿಮ್ಮ ಸಹೋದರವನ್ನು ಎಂದಿಗೂ ಮೀರಿಸುತ್ತಿರಲಿಲ್ಲ. ಆ ಸಮೃದ್ಧಿಯ ದಿನಗಳಲ್ಲಿ ಅಥವಾ ಈ ಪ್ರತಿಕೂಲ ದಿನಗಳಲ್ಲಿ ನಿನಗೆ ಅಷ್ಟೊಂದು ಪ್ರಿಯವಾದ ಯಾವುದನ್ನು ಸದ್ಗುಣವೆಂದು ನೀನು ಎಂದಿಗೂ ತಿಳಿದಿಲ್ಲ. ಅದನ್ನು ನೀನು ಜೀವನಕ್ಕಿಂತ ಹೆಚ್ಚು ಪ್ರಿಯವೆಂದು ಪರಿಗಣಿಸಿದ್ದೀಯ. ದ್ರೌಪದಿ ತನ್ನ ಅನೇಕ ಸದ್ಗುಣಗಳನ್ನು ಬ್ರಾಹ್ಮಣರು ಮತ್ತು ದೇವರುಗಳ ರಕ್ಷಣೆ, ಬಡವರು ಮತ್ತು ನಿರ್ಗತಿಕರ ಬಗೆಗಿನ ತನ್ನ ನಿಸ್ವಾರ್ಥ ಕಾರ್ಯಗಳನ್ನು ವಿವರಿಸುತ್ತಿದ್ದಂತೆ ಯುಧಿಷ್ಠಿರನ ಕಣ್ಣುಗಳು ಕೆಂಪಾದವು, ನಾಚಿಕೆಯಾದವು. ರಾಜನು ಸದ್ಗುಣವನ್ನು ರಕ್ಷಿಸುತ್ತಾನೆ ಎಂದು ನಾನು ಕೇಳಿದ್ದೇನೆ ಮತ್ತು ಅವನಿಂದ ರಕ್ಷಿಸಲ್ಪಟ್ಟ ಸದ್ಗುಣವು ಪ್ರತಿಯಾಗಿ ಅವನನ್ನು ರಕ್ಷಿಸುತ್ತಾನೆ. ಅವಳು ಉದ್ಧರಿಸಿದಳು, ಆದರೆ ಈಗ ಸದ್ಗುಣವು ನಿನ್ನನ್ನು ರಕ್ಷಿಸುವುದಿಲ್ಲ ಎಂದು ನಾನು ನೋಡುತ್ತೇನೆ. ಮನುಷ್ಯನನ್ನು ಬೆನ್ನಟ್ಟುವ ನೆರಳಿನಂತೆ ಮನುಷ್ಯರ ನಡುವೆ. ಓ ಹುಲಿ, ಉದ್ದೇಶದ ಏಕಾಂಲಿತನದಿಂದ ಯಾವಾಗಲೂ ಸದ್ಗುಣವನ್ನು ಹುಡುಕುತ್ತದೆ. ತನ್ನ ಗಂಡನ ಸಹೋದರರ ಮೇಲಿನ ಪ್ರೀತಿ ಮತ್ತು ಅವರ ತ್ಯಾಗಗಳ ಬಗ್ಗೆ ಮಾತನಾಡುವಾಗ ದ್ರೌಪದಿಯ ಧ್ವನಿಯು ಮೃದುವಾಯಿತು. ಇಡೀ ಜಗತ್ತನ್ನೂ ಸಹ ಪಡೆದುಕೊಂಡು ನಿನ್ನ ಹೆಮ್ಮೆ ಎಂದಿಗೂ ಹೆಚ್ಚಾಗಲಿಲ್ಲ. ಅವಳು ಹೇಳಿದಳು, ಓ ಪ್ರೀತಿಯ ಮಗನೇ, ನೀನು ಯಾವಾಗಲೂ ಬ್ರಾಹ್ಮಣರನ್ನು, ದೇವರುಗಳನ್ನು, ಪಿತೃಗಳನ್ನು, ಸ್ವಾದಗಳೊಂದಿಗೆ ಮತ್ತು ಇತರ ರೀತಿಯ ಆರಾಧನೆಗಳನ್ನು ಪೂಜಿಸುತ್ತೀಯೋ. ಪ್ರೀತಿಯ ಮಗನೇ, ನೀನು ಬ್ರಾಹ್ಮಣರ ಎಲ್ಲ ಆಸೆಗಳನ್ನು ಪೂರೈಸುವ ಮೂಲಕ ಅವರನ್ನು ಯಾವಾಗಲೂ ತೃಪ್ತಿಪಡಿಸಿದ್ದೀಯ. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ದ್ರೌಪದಿಯ ಮಾತುಗಳು ಆರವಾದ ಹೆಚ್ಚು ತಾತ್ವಿಕ ಧ್ವನಿಯನ್ನು ಪಡೆದುಕೊಂಡವು. ಮನುಷ್ಯರು ದೇವರ ಇಚ್ಛೆಗೆ ಒಳಪಟ್ಟಿರುತ್ತಾರೆ ಮತ್ತು ಅವರ ಸ್ವಂತ ಇಚ್ಛೆಗಳಿಗೆ ಎಂದಿಗೂ ಒಳಗಾಗುವುದಿಲ್ಲ ಎಂಬ ಸತ್ಯಕ್ಕೆ ಒಂದು ಉದಾಹರಣೆಯಾಗಿ ಹಳೆಯ ಇತಿಹಾಸವನ್ನು ಉಲ್ಲೇಖಿಸಲಾಗಿದೆ ಎಂದು ಅವರು ಹೇಳಿದರು. ಎಲ್ಲರ ಪರಮ ಪ್ರಭುವು ಮತ್ತು ಪ್ರಧಾನನು ಎಲ್ಲಾ ಜೀವಿಗಳ ಗುಣ ಮತ್ತು ದುಃಖ, ಸಂತೋಷ ಮತ್ತು ದುಃಖಕ್ಕೆ ಸಂಬಂಧಿಸಿದಂತೆ ಎಲ್ಲವನ್ನೂ ಅವರ ಜನನದ ಮುಂಚೆಯೇ ಪ್ರತಿಯೊಬ್ಬರ ಕ್ರಿಯೆಗಳಿಂದ ಮಾರ್ಗದರ್ಶಿಸಲ್ಪಡುತ್ತಾನೆ. ಎಲ್ಲಾ ಜೀವಿಗಳ ಪರಸ್ಪರ ಸಂಪರ್ಕದ ಬಗ್ಗೆ ದ್ರೌಪದಿ ಮಾತನಾಡುವಾಗ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಪ್ರತಿಯೊಂದು ವಸ್ತುವನ್ನು ಆವರಿಸಿರುವ ಬಾಹ್ಯಾಕಾಶದಂತೆ ಪ್ರತಿಯೊಂದು ಜೀವಿಯನ್ನು ವ್ಯಾಪಿಸಿರುವ ದೇವರು ಅದರ ಅಂತರವನ್ನು ಆದೇಶಿಸುತ್ತಾನೆ. ಯುಧಿಷ್ಠಿರ ಮತ್ತು ಬುದ್ಧಿವಂತ ಋಷಿಗಳ ಸಮ್ಮುಖದಲ್ಲಿ ದ್ರೌಪದಿ ಸದ್ಗುಣದ ಸ್ವರೂಪದ ಬಗ್ಗೆ ವಾಕ್ಚಾತುರ್ಯದಿಂದ ಮತ್ತು ದೃಢನಿಶ್ಚಯದಿಂದ ಮಾತನಾಡಿದರು. ಆಕೆಯ ಮಾತುಗಳು ಅವರ ಆತ್ಮಗಳಿಗೆ ಔಷಧಿಯಾಗಿದ್ದವು, ಆದರೆ ಒಬ್ಬರ ಕಾರ್ಯಗಳಲ್ಲಿ ನಂಬಿಕೆಯ ಪ್ರಾಮುಖ್ಯತೆಯ ಬಗ್ಗೆ ಚರ್ಚೆಯನ್ನು ಹುಟ್ಟುಹಾಕಿದವು. ಸದ್ಗುಣದ ಪ್ರತಿರೂಪವಾಗಿದ್ದ ಯುಧಿಷ್ಠಿರನು ದ್ರೌಪದಿಯು ತನ್ನ ಪ್ರಪಂಚದ ತಿಳುವಳಿಕೆಯ ಬಗ್ಗೆ ಮಾತನಾಡುವಾಗ ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಆಕೆಯ ಮಾತುಗಳಿಂದ ಅವನು ದಿಗ್ಭ್ರಮೆಗೊಂಡನು. ಅದು ಒಬ್ಬರ ಕ್ರಿಯೆಗಳ ಫಲವನ್ನು ಯಾವಾಗಲೂ
ಖಾತರಿಪಡಿಸುವುದಿಲ್ಲ ಎಂದು ತೋರುತ್ತದೆ. ಓ ಯಜ್ಞಸೇನಿ, ಅವರು ಹೇಳಿದರು. ಅವರ ಧ್ವನಿಯು ಕಾಳಜಿಯಿಂದ ತುಂಬಿದೆ. ನಿಮ್ಮ ಭಾಷಣವು ಸಂತೋಷಕರವಾಗಿದೆ ಮತ್ತು ಅತ್ಯುತ್ತಮ ನುಡಿಗಟ್ಟುಗಳಿಂದ ತುಂಬಿದೆ. ಆದರೆ ಅದು ನಾಸ್ತಿಕತೆಯ ಬಗ್ಗೆಯೂ ಮಾತನಾಡುತ್ತದೆ. ದ್ರೌಪದಿಯ ಮಾತುಗಳು ಯುಧಿಷ್ಠಿರನ ಹೃದಯವನ್ನು ಸ್ಪರ್ಶಿಸಿದವು. ಅವನು ವೈಯಕ್ತಿಕ ಲಾಭಕ್ಕಾಗಿ ಅಥವಾ ಪ್ರತಿಫಲಕ್ಕಾಗಿ ವರ್ತಿಸಲಿಲ್ಲ, ಆದರೆ ಹಾಗೆ ಮಾಡುವುದು ತನ್ನ ಕರ್ತವ್ಯವಾದ್ದರಿಂದ ಅವನು ವಿವರಿಸಿದನು. ನಾನು ಕೊಡುತ್ತೇನೆ, ಅವನು ಹೇಳಿದನು, ಏಕೆಂದರೆ ಅದು ನನ್ನ ಕರ್ತವ್ಯವಾಗಿದೆ. ನಾನು ತ್ಯಾಗ ಮಾಡುತ್ತೇನೆ, ಏಕೆಂದರೆ ಅದು ನನ್ನ ಕರ್ತವ್ಯವಾಗಿದೆ. ಅವನ ಮಾತುಗಳು ನಿಸ್ವಾರ್ಥ ಕ್ರಿಯೆಯ ಶಕ್ತಿಗೆ ಮತ್ತು ಒಬ್ಬರ ಧರ್ಮಕ್ಕೆ ಅನುಗುಣವಾಗಿ ಬದುಕುವ ಮಹತ್ವಕ್ಕೆ ಸಾಕ್ಷಿಯಾಗಿವೆ. ಸದಾ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಮಾರ್ಗದರ್ಶಿಯಾಗಿದ್ದ ಕೃಷ್ಣನು ಯುಧಿಷ್ಠಿರನ ಮಾತನ್ನು ಗಮನವಿಟ್ಟು ಆಲಿಸುತ್ತಿದ್ದನು. ಯುವ ರಾಜಕುಮಾರನು ಸದ್ಗುಣದ ಸ್ವರೂಪವನ್ನು ಮತ್ತು ಒಬ್ಬರ ಕ್ರಿಯೆಗಳ ಫಲದೊಂದಿಗಿನ ಅದರ ಸಂಬಂಧವನ್ನು ಅರ್ಥಮಾಡಿಕೊಳ್ಳಲು ಹೆಣಗಾಡುತ್ತಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು. ಓ ಕೃಷ್ಣ, ಯುಧಿಷ್ಠಿರನು ನಾನು ಸದ್ಗುಣದ ಫಲವನ್ನು ಪಡೆಯುವ ಬಯಕೆಯಿಂದಲ್ಲ, ಆದರೆ ವೇದದ ನಿಯಮಗಳನ್ನು ಉಲ್ಲಂಘಿಸದೆ ಸದ್ಗುಣದಿಂದ ವರ್ತಿಸುತ್ತೇನೆ ಎಂದು ಹೇಳಿದನು. ಕೃಷ್ಣನು ತಿಳಿವಳಿಕೆಯಿಂದ ಮುಗುಳ್ನಕ್ಕನು. ಅವನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಯುಧಿಷ್ಠಿರನ ಮಾತುಗಳು ಎಲ್ಲ ಅಸ್ತಿತ್ವದ ಹೃದಯ ಭಾಗದಲ್ಲಿರುವ ಆಳವಾದ ಸತ್ಯದ ಪ್ರತಿಬಿಂಬವೆಂದು ಅವನಿಗೆ ತಿಳಿದಿತ್ತು. ಸದ್ಗುಣದ ಫಲವನ್ನು ಕೊಯ್ಯಲು ಬಯಸುವ ವ್ಯಕ್ತಿಯು ಸದ್ಗುಣದ ವ್ಯಾಪಾರಿ ಎಂದು ಅವನು ಹೇಳಿದನು. ಅವನ ಸ್ವಭಾವವು ನೀಚವಾಗಿದೆ ಮತ್ತು ಅವನನ್ನು ಎಂದಿಗೂ ಸದ್ಗುಣಶೀಲರಲ್ಲಿ ಪರಿಗಣಿಸಬಾರದು. ಚರ್ಚೆಯು ಮುಂದುವರಿದಂತೆ ಯುಧಿಷ್ಠಿರನು ಒಬ್ಬರ ಧರ್ಮಕ್ಕೆ ಅನುಗುಣವಾಗಿ ಬದುಕುವ ಪ್ರಾಮುಖ್ಯತೆಯ ಬಗ್ಗೆ ಹೆಚ್ಚಿನ ಉತ್ಸಾಹದಿಂದ ಮಾತನಾಡಿದರು. ಅವರು ಮಾರ್ಕಂಡೇಯ, ವ್ಯಾಸ ಮತ್ತು ವಸಿಷ್ಠಂತಹ ಮಹಾನ್ ಋಷಿಗಳ ಉದಾಹರಣೆಗಳನ್ನು ಉಲ್ಲೇಖಿಸಿದರು. ಅವರೆಲ್ಲರೂ ತಮ್ಮ ಸದ್ಗುಣದ ಮೂಲಕವೇ ಅಮರತ್ವವನ್ನು ಸಾಧಿಸಿದ್ದಾರೆ. ಇವರೆಲ್ಲರೂ ಆಕಾಶಗಳಿಗೆ ಸಮಾನರಾಗಿದ್ದಾರೆ. ಅವರು ಹೇಳಿದರು, ವೇದಗಳಲ್ಲಿ ಬರೆಯಲ್ಪಟ್ಟಿರುವುದನ್ನು ತಮ್ಮ ಕಣ್ಣುಗಳಿಂದ ನೋಡಿ ಮತ್ತು ಸದ್ಗುಣವನ್ನು ಪ್ರಮುಖ ಕರ್ತವ್ಯವೆಂದು ವಿವರಿಸುತ್ತಾರೆ. ಕೃಷ್ಣನು ತನ್ನ ಮುಖವನ್ನು ಶಾಂತ ಬುದ್ಧಿವಂತಿಕೆಯ ಮುಖವಾಡವಾಗಿ ಗಮನವಿಟ್ಟು ಆಲಿಸಿದನು. ಎಲ್ಲ ಅಸ್ತಿತ್ವದ ಹೃದಯ ಭಾಗದಲ್ಲಿರುವ ಆಳವಾದ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಯುಧಿಷ್ಠಿರನು ಹೆಣಗಾಡುತ್ತಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಯುವ ರಾಜಕುಮಾರನು ಜ್ಞಾನೋದಯದ ಹಾದಿಯಲ್ಲಿದ್ದಾನೆ ಮತ್ತು ಸಮಯ ಮತ್ತು ಮಾರ್ಗದರ್ಶನದೊಂದಿಗೆ ಅವನು ಜಗತ್ತನ್ನು ಹೊಸ ಬೆಳಕಿನಲ್ಲಿ ನೋಡಲು ಬರುತ್ತಾನೆ ಎಂದು ಅವನಿಗೆ ತಿಳಿದಿತ್ತು. ಚರ್ಚೆಯು ಮುಕ್ತಾಯಗೊಳ್ಳುತ್ತಿದ್ದಂತೆ ಕೃಷ್ಣನು ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ಮಾತುಗಳನ್ನು ಹೇಳಿದನು. ಅವರ ವನವಾಸದ ಮಧ್ಯೆ ದ್ರೌಪದಿ ಯುಧಿಷ್ಠಿರನ ಪಕ್ಕದಲ್ಲಿ ಕುಳಿತಿದ್ದಳು. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಅವಳು ದುಃಖ ಮತ್ತು ದೃಢನಿಶ್ಚಯದ ವಿಶ್ವಳದೊಂದಿಗೆ ಮಾತನಾಡುತ್ತಿದ್ದಳು. ನಾನು ಯಾವುದೇ ಧರ್ಮವನ್ನು ನಿರ್ಲಕ್ಷಿಸುವುದಿಲ್ಲ ಅಥವಾ ದೂಷಿಸುವುದಿಲ್ಲ, ಅಥವಾ ನಾನು ಎಲ್ಲಾ ಜೀವಿಗಳ ಒಡೆಯನಾದ ದೇವರನ್ನು ನಿರ್ಲಕ್ಷಿಸುವುದಿಲ್ಲ. ಅವಳು ಮುಂದುವರಿಸುತ್ತಾ, ನಾನು ದುಃಖಿತನಾಗಿದ್ದೇನೆ ಮತ್ತು ನನ್ನ ಮಾತುಗಳು ಕೇವಲ ಕೋಪಗೊಂಡಂತೆ ಕಾಣಿಸಬಹುದು ಎಂದು ಅವಳ ಧ್ವನಿಯು ನಡುಗಿತು. ದ್ರೌಪದಿ ತಾತ್ವಿಕ ಕಲ್ಪನೆಗಳ ವಸ್ತ್ರವನ್ನು ನೇಯ್ಗೆ ಮಾಡಲು ಪ್ರಾರಂಭಿಸಿದಾಗ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಎಲ್ಲಾ ಜೀವಿಗಳ ಪರಸ್ಪರ ಸಂಪರ್ಕದ ಬಗ್ಗೆ, ಈ ಜೀವನದಲ್ಲಿ ಅವರ ಕ್ರಿಯೆಗಳು ಹಿಂದಿನ ಜೀವನದಲ್ಲಿ ಅವರ ಕ್ರಿಯೆಗಳಿಂದ ಹೇಗೆ ಪ್ರಭಾವಿತವಾಗಿವೆ ಎಂಬುದರ ಬಗ್ಗೆ ಅವರು ಮಾತನಾಡಿದರು. ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಾಣಿಯೂ ಈ ಜಗತ್ತಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಅವರು ಒತ್ತಿ ಹೇಳಿದರು. ಇದು ಚಲನೆಯಿಲ್ಲದೆ ಬದುಕಬಹುದಾದ ನಿಶ್ಚಲವಾದದ್ದು ಮಾತ್ರ. ದ್ರೌಪದಿ ಪ್ರಕೃತಿಯ ಉದಾಹರಣೆಗಳನ್ನು ತೋರಿಸಿದರು. ಒಂದು ಕರು ತನ್ನ ತಾಯಿಯ ಟಿಟ್ ಅನ್ನು ಹೀರಿಕೊಳ್ಳುತ್ತದೆ. ಪ್ರತಿಮೆಗಳನ್ನು
ಜಪಿಸಿದಾಗ ಜನರು ನೋವನ್ನು ಅನುಭವಿಸುತ್ತಾ ತನ್ನ ಅಂಶವನ್ನು ವಿವರಿಸಲು ಅವಳು ಮಾತನಾಡುವಾಗ ಅವಳ ಮಾತುಗಳು ಕಾರ್ಯಕಾರಣ ಮತ್ತು ಪರಿಣಾಮದ ನಿರೂಪಣೆಯನ್ನು ಹೆಣೆದವು. ಜೀವಿಗಳು ಹಿಂದಿನ ಜೀವನದಲ್ಲಿ ತಮ್ಮ ಕ್ರಿಯೆಗಳ